ಹಾಯ್ ಫ್ರೆಂಡ್, ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, 2024ರಲ್ಲಿ ಈ 384 ಪೋಸ್ಟ್ಗಳೇನಿತ್ತು KS ಅಂದರೆ ಗೆಜೆಟೆಡ್ ಪ್ರೊಬೇಷನರಿ KS ಪರೀಕ್ಷೆಗಳಿಗೆ 2 ಬಾರಿ ಪರೀಕ್ಷೆಗಳನ್ನು ಕೈಗೊಳ್ಳಲಾಯಿತು. ಆದರೆ 2 ಬಾರಿ ನಡೆದಂಥ ಪರೀಕ್ಷೆಯಲ್ಲಿ 29/12/2024ರಲ್ಲಿ ನಡೆದಂತಹ KS ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ GK ಪೇಪರ್ನ ಇತಿಹಾಸ ಪ್ರಶ್ನೆಗಳು ಏನು, ಈ ಹಿಸ್ಟ್ರಿ ಕ್ವಶನ್ಸ್ ಹೇಗಿದೆ, ಆ ಕ್ವಶನ್ಸ್ಗಳನ್ನು ಹೇಗೆಲ್ಲ ಅನಾಲಿಸಿಸ್ ಮಾಡ್ಬೋದು ಮತ್ತು ಆ ವಿಷಯಗಳು ಮುಂಬರುವ ಎಕ್ಸಾಮ್ಗಳಲ್ಲಿ ಯಾವ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧರ 2 ಗುಂಪುಗಳಾಗಿ ಒಂದು ಮಹಾಯಾನ ಮತ್ತು ಹೀನಯಾನದ ಬಗ್ಗೆ ಕೇಳಿದ್ದಾರೆ. ಮಹಾಯಾನ ಮತ್ತು ಹೀನಯಾನ ಅಂತಕ್ಕಂಥ ಎಂದು ಮಾನ್ಯತೆ ದೊರಕಿತು ಅಂತ 2 ಭಾಗಗಳಾಯಿತು ಅಂತ ಕೇಳಿದ್ದಾರೆ. ಮೊದಲ ಬೌದ್ಧ ಸಮ್ಮೇಳನ ಇದೆ, 2ನೇ ಬೌದ್ಧ ಸಮ್ಮೇಳನ ಇದೆ, 3ನೇ ಬೌದ್ಧ ಸಮ್ಮೇಳನ ಇದೆ, 4ನೇ ಬೌದ್ಧ ಸಮ್ಮೇಳನ ಇದೆ. ಈಗ ನಿಮಗೆ ಫಸ್ಟು ಹೀನಯಾನ ಅಂದರೆ ಗೊತ್ತಾಗಬೇಕು. ಈ ಒಂದು ಗೌತಮ ಬುದ್ಧ ಏನಿದ್ದಾನೆ, ಇವನ ಒಂದು ಸಂಕೇತಗಳೇನಿದೆ, ಈ ಸಂಕೇತಗಳನ್ನು ಇದು ಏನು ಮಾಡ್ತಾ ಇತ್ತು, ಪೂಜಿಸ್ತಾ ಇತ್ತು ಅನ್ನೋದಕ್ಕಿಂತ ಸಂಕೇತಗಳಲ್ಲಿ ನಂಬಿಕೆಯನ್ನು ಇಟ್ಟಂಥದ್ದು. ಅದೇ ರೀತಿಯಾಗಿ ಈ ಹೀನಯಾನ ಅಂತಕ್ಕಂತಹ ಒಂದು ಅಂಶಕ್ಕೆ ಈ ಅಶೋಕ ಏನಿದ್ದಾನೆ, ಇವನು ಈತನ್ನೇನು ಮಾಡ್ತಾ ಇದ್ದ, ಪ್ರೋತ್ಸಾಹಿಸ್ತಾ ಇದ್ದ ಅಥವಾ ಅದರ ಅನುಯಾಯಿ ಆಗಿದ್ದ. ಹಾಗಾದರೆ ಹೀನಯಾನದಲ್ಲಿ ಮೇಜರಾಗಿ ನಿಮಗೆ ಗೊತ್ತಿದೆ, ಹೀನಯಾನದಲ್ಲಿ ಈ ಪಾಳಿ ಭಾಷೆ ಅಂತಕ್ಕಂಥದ್ದೇನಾಗಿತ್ತು, ಬಳಕೆಯಲ್ಲಿತ್ತು ಅಂತಕ್ಕಂಥದ್ದು. ಹಾಗೆ ಈ ಕಮಲ ಇರ್ಬೋದು, ಬುದ್ಧನ ಸಂಕೇತ, ಈ ಒಂದು ಕುದುರೆ ಇರ್ಬೋದು, ಆತನ ಈ ಒಂದು ಧರ್ಮಚಕ್ರ ಅಂತಕ್ಕಂಥದ್ದೇನಿದೆ ಇದಿರ್ಬೋದು. ಹಾಗೆ ಇವನ ಒಂದು ಬೋಧಿ ವೃಕ್ಷ ಅಂತಕ್ಕಂಥದ್ದೇನಿದೆ ಇದಿರ್ಬೋದು. ಹಾಗೆ ಇವನ ಸಂಬಂಧಿಸಿದಂತಹ ಒಂದು ಸ್ತೂಪಗಳು, ಸಮಾಧಿಗಳು ಅಂತ ಏನು ಕರಿತೀವಿ, ಈ ಸ್ತೂಪಗಳ ಬಗ್ಗೆ ಇರ್ಬೋದು. ಇವು ಮೇಜರಾಗಿ ಈ ಧರ್ಮದಲ್ಲಿ ಬರುತ್ತೆ ಅಂತ. ಹಾಗಾದರೆ ನಮಗೆ ಮಹಾಯಾನದ ಬಗ್ಗೆ ಮಾಹಿತಿ ಗೊತ್ತಿದೆ. ಮಹಾಯಾನ ಅಂತಕ್ಕಂಥದ್ದು ಈ ಕಾನಿಷ್ಕ ಅಂತಕ್ಕಂಥವನೇನಿದ್ದಾನೆ ಇದು. ಹಾಗೆ ಇದೇನನ್ನು ಹೊಂದಿತ್ತು, ಈ ಗಾಂಧಾರ ಕಲೆಯನ್ನು ಹೊಂದಿದಂಥದ್ದು ಯಾವುದು ಅಂದರೆ ಈ ಮಹಾಯಾನ. ನೋಡಿ, ಇಲ್ಲಿ ಕಾನಿಷ್ಕ ಅವನ ಜೊತೆಗೆ ಈ ಒಂದು ಹರ್ಷವರ್ಧನನೂ ಸಹ ಈ ಮಹಾಯಾನಕ್ಕೆ ಸಂಬಂಧಿಸಿದಂಥ ವ್ಯಕ್ತಿ. ಹಾಗಾದರೆ ಈ ಗೌತಮ ಬುದ್ಧನ ಗಾಂಧಾರ ಕಲೆಯಲ್ಲಿ ಈ ಮೂರ್ತಿ ರೂಪದಲ್ಲಿ ಪೂಜೆ ಮಾಡಿದ್ದು ಯಾವುದು ಅಂದರೆ ಮಹಾಯಾನ. ಇವೆರಡು ಆದಮೇಲೆ ಬಂದಂಥದ್ದು ವಜ್ರಯಾನ. ಈ ವಜ್ರಯಾನದಲ್ಲಿ ಈ ಸ್ತ್ರೀಯರ ಪ್ರವೇಶ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ಆಲ್ಮೋಸ್ಟ್ ನಮಗೆ ಈ ಸಂಸ್ಕೃತ ಬಳಕೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಈಗ ನಿಮಗೆ ಈ 4ನೇ ಬೌದ್ಧ ಸಮ್ಮೇಳನ ರೈಟ್ ಆನ್ಸರ್ ಅಂತ. 4ನೇ ಬೌದ್ಧ ಸಮ್ಮೇಳನ ನೋಡಿ, 383ರಲ್ಲಿ ಇದು ರಾಜಗೃಹದಲ್ಲಿ ನಡೆಯುತ್ತೆ. ಇದು 483ರಲ್ಲಿ ಮೊದಲ ಬೌದ್ಧ ಸಮ್ಮೇಳನ ನಡೆದಿದ್ದು, 383ರಲ್ಲಿ 2ನೇ ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ ನಡೆಯುತ್ತೆ, ಅದು ರಾಜಗೃಹದಲ್ಲಿ ನಡೆಯುತ್ತೆ ಫಸ್ಟು. ಹಾಗೆ ನಿಮಗೆ 3ನೇದು ಗೊತ್ತಿದೆ, 250 ಅಶೋಕನ ಕಾಲದಲ್ಲಿ ನಡೀತು. ಹಾಗೆ ಕಾಶ್ಮೀರದ ಕುಂಡಲಿ ವನದಲ್ಲಿ ಕಾನಿಷ್ಕನ ಕಾಲದಲ್ಲಿ ನಡೆದಂಥದ್ದು. ಹಾಗಾದರೆ ಈ ರೀತಿಯಾದಂಥ ಒಂದು ಸಿಂಪಲ್ ಆದ ಪ್ರಶ್ನೆ, ಡೈರೆಕ್ಟ್ ಕ್ವಶನ್ಸ್ ಇರ್ತಕ್ಕಂಥ ಒಂದು ಪ್ರಶ್ನೆ ನಮಗಿಲ್ಲಿ ಬಂದಿದೆ. ಅದನ್ನು ನಾವು KS ಅಲ್ಲಿ ಆನ್ಸರ್ ಮಾಡಿದ್ವಿ. ಈಗ 4ನೇ ಬೌದ್ಧ ಸಮ್ಮೇಳನ ಅಂತ ಗೊತ್ತಾಯಿತು. ಹಾಗಾದರೆ ಈ ಬೌದ್ಧ ಸಮ್ಮೇಳನಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಸ್ನೇಹಿತರೆ. ಈಗ ಮೊದಲ ಬೌದ್ಧ ಸಮ್ಮೇಳನ ರಾಜಗೃಹ ಅಂತ ಗೊತ್ತಿದೆ ನಿಮಗೆಲ್ಲ, ಬಿಹಾರ್ ಅಂತ ಗೊತ್ತಿದೆ, ರಾಜಗೃಹ ಬಿಹಾರ್. ನೋಡಿ, ರಾಜಗೃಹ ಅಂತಕ್ಕಂಥದ್ದು ಏನಿದೆ, ಜರಸಂಧ ಮಗಧನಿಂದ ಸ್ಟಾರ್ಟ್ ಆದಂತಹ ಒಂದು ಏನು ಮಗಧ ಸಾಮ್ರಾಜ್ಯ ಅಂತಕ್ಕಂಥದ್ದು ಅಲ್ಲಿ ಫೌಂಡ್ ಮಾಡಿದನು ಜಲಸಂದ್ರ ಅಂತ ಕರಿತೀವಿ. ಮಗಧವನ್ನಾಳಿದ ಮೊದಲ ಮನೆತನ ಹರಿಯಂಕ, ಶಿಶುನಾಗ, ಅದೇ ರೀತಿಯಾಗಿ ನಾವು ನಂದ, ಮೌರ್ಯರು ಅಂತ ಕರಿತೀವಿ. ರಾಜಗೃಹ ಬಿಹಾರದಲ್ಲಿದೆ. ಇದಕ್ಕೆ ನಾವು ಈ ಗಿರಿವಜ್ರ ಅಂತ ಕರಿತಾ ಇದ್ವಿ. ನಂತರ ಇದನ್ನು ನಾವು ಈ ಒಂದು ಪಾಟಲಿಪುತ್ರ ಅಂತ ಕರೆದ್ವಿ ಸ್ನೇಹಿತರೆ. ನಂತರ ಈಗ ಇರ್ತಕ್ಕಂತಹ ಪಾಟ್ನಾ ಏನಿದೆ ಇದು ಸಹ ಕ್ಯಾಪಿಟಲ್ ಸಿಟಿ ಆಗಿರೋ ಮಗಧದ ಒಂದು ಕ್ಯಾಪಿಟಲ್ ಸಿಟಿ. ನೋಡಿ, ಸಾಮಾನ್ಯ ಶಕಪೂರ್ವ ಅಂತ ಕರಿತೀವಿ, ಅಂದರೆ ಗೌತಮ ಬುದ್ಧ ಡೆತ್ ಆದಂಥ ವರ್ಷ. ಅಜಾತಶತ್ರು ಬಗ್ಗೆ ಗೊತ್ತಿರಬೇಕು, ಆಶ್ರಯದಾತ, ತನ್ನ ತಂದೆಯನ್ನು ಕೊಂದು ಅಧಿಕಾರಕ್ಕೆ ಬಂದಂಥವನು. ಈ ಒಂದು ಅಜಾತಶಸ್ತ್ರ ಯಾರು ಅಂದರೆ ಬಿಂಬಸಾರನ ಮಗ ಆಗಿದ್ದ. ಹಾಗೆ ಅಜಾತಶತ್ರು ಯಾವ ವಂಶಕ್ಕೆ ಸೇರಿದವನು ಅಂದರೆ ಈ ಅರಿಯಂಕ ಅಂತಕ್ಕಂಥ ವಂಶ ಏನಿದೆ, ಈ ಅರಿಯಂಕ ವಂಶಕ್ಕೆ ಸೇರಿದವನು ಅಜಾತಶತ್ರು. ಮಹಾಕಶ್ಯಪ
ಒಂದು ವಿಶೇಷವಾಗಿ ಅಧ್ಯಕ್ಷ ಆಗಿದ್ದ. ವಿನಯ ಮತ್ತು ಸುತ್ತ ಪಿಟಕ ಅಂತಕ್ಕಂಥದ್ದೇನಿದೆ, ಅಭಿಧಮ್ಮ ಬಿಟ್ಟು ವಿನಯ ಮತ್ತು ಸುತ್ತ ಪಿಟಕ ಅಂತಕ್ಕಂಥದ್ದು ರಚನೆ ಆಯಿತು. ಈ ಜಾತಕಗಳು ಎಷ್ಟು ಮುಖ್ಯ ಬೌದ್ಧ ಧರ್ಮದಲ್ಲಿ, ಹಾಗೆ ಬೌದ್ಧ ಧರ್ಮದ ಪ್ರಮುಖ ಗ್ರಂಥಗಳು ಅಂದರೆ ಈ ಅಂದರೆ ನಮಗೆ ಪಿಟಕಗಳು ಅಂತ ಕರಿತೀವಿ, ಈ ತ್ರಿಪಿಟಕಗಳು ಅಂತ ಕರಿತೀವಿ. ಈ ತ್ರಿಪಿಟಕಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಹಾಗಾದರೆ ಎರಡನೇ ಬೌದ್ಧ ಸಮ್ಮೇಳನ ವೈಶಾಲಿ ಬಿಹಾರದಲ್ಲಿ ನಡೀತು, 383ರಲ್ಲಿ ನಡೀತು. ಕಾಲ ಅಶೋಕ ಅಥವಾ ಕಾಲಕೋಶ ಅಂತಕ್ಕಂಥವ್ನು, ಈ ಮನೆತನದ ಹೆಸರು ಕೇಳಿದ್ರೆ ಇವರು ಯಾವ ಮನೆತನದವರು? ಶಿಶುನಾಗ ಸಂತತಿಯವರು. ನೆಕ್ಸ್ಟು ಈ ಸಭಾಕವಿ ಸಭಾಕಾಮಿ ಅಂತ ಕರಿತೀವಿ. ಬೌದ್ಧ ಧರ್ಮದ ಶಿಷ್ಯಂದಿರೊಂದಿಗೆ ಕಲಹ ಏರ್ಪಟ್ಟಿದ್ದು ಯಾವುದರಲ್ಲಿ ಅಂದರೆ ಈ ಎರಡನೇ ಬೌದ್ಧ ಸಮ್ಮೇಳನದಲ್ಲಿ. ಹಾಗಾದರೆ ಫಸ್ಟು ಮತ್ತು ಎರಡೂ ಬೌದ್ಧ ಸಮ್ಮೇಳನಗಳ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ಮುಂದಿನ ಪ್ರಶ್ನೆಗಳು ಇದ್ರ ಮೇಲೆ ನಿಮಗೆ ಬರ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ನಮಗೆ ಮೂರನೇ ಬೌದ್ಧ ಸಮ್ಮೇಳನದ ಬಗ್ಗೆ ಮಾತಾಡ್ತಾ ಹೋಗೋಣ. ಇಲ್ಲಿ ಕಳಿಂಗ ಯುದ್ಧ ಆಗಿದ್ದು ನಿಮಗೆ ಗೊತ್ತಿರಬೇಕು. 261 BC ಆಗಿದ್ದರಿಂದ ಕಳಿಂಗ ಯುದ್ಧ ಆಗಿ 10ರಿಂದ 11 ವರ್ಷದಲ್ಲಿ ಏನು ಉಪಗುಪ್ತನಿಂದ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾ, ಹಾಗೆ ಈ ಅಶೋಕ ಅಂತಕ್ಕಂಥವನು ಈ ಮೂರನೇ ಬೌದ್ಧ ಸಮ್ಮೇಳನ ನಡೆಸ್ಕೊಟ್ಟ. ಈ ಮೊಘಲಿ ಪುತ್ರ ತಿಸ್ಸ ಅಂತಕ್ಕಂಥವರು ಅಧ್ಯಕ್ಷರಾಗಿದ್ದರು. ಅಭಿಧಮ್ಮ ಪಿಟಕ ರಚನೆ ಆಗಿದ್ದು ಅಷ್ಟೇ ಅಲ್ಲ, ಈ ಅಶೋಕನ ಮಕ್ಕಳಾದಂತಹ ಮಹೇಂದ್ರ ಮತ್ತು ಸಂಘಮಿತ್ರೆ ಸಿಲೋನಿಗೆ ಏನನ್ನು ಪ್ರಚಾರ ಮಾಡಿದರು? ಈನಯಾನದ ಪ್ರಮುಖ ಕೇಂದ್ರ ಯಾವುದು ಅಂದರೆ ಸಿಲೋನ್ ಅಥವಾ ಈ ಶ್ರೀಲಂಕಾ ಅಂತಕ್ಕಂಥದ್ದಾಗಿತ್ತು ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಲಾಸ್ಟ್ ನಿಮಗೆ KSL ಬಂದಿರತಕ್ಕಂಥ ಪ್ರಶ್ನೆ ಈ ಸಾಮಾನ್ಯ ಶಕ ಅಂತಕ್ಕಂಥದ್ದು. ಇವೆಲ್ಲ ಕ್ರಿಸ್ತಪೂರ್ವದಲ್ಲಿ ನಡೀತು. ಇದು ಬಿಫೋರ್ ಕಾಮನ್ ಇರೋದಲ್ಲಿ ನಡೀಲಿಲ್ಲ, ಇದು ಕಾಮನ್ ಇರೋದಲ್ಲಿ ನಡೀತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಕಾಶ್ಮೀರದ ಕುಂಡಲಿವನ ಇರ್ಬೋದು, ಕನಿಷ್ಕ ಇರ್ಬೋದು, ವಸುಮಿತ್ರ, ಮಹಾವಿಭಾಸನ ಬರೆದ ವಸುಮಿತ್ರ, ಹಾಗೆ ಕನಿಷ್ಕ ಪಾಟಲಿಪುತ್ರದ ಮೇಲೆ ದಾಳಿ ಮಾಡಿದಾಗ ಕರೆತಂದ ಅಶ್ವಘೋಷನ ಬುದ್ಧ ಚರಿತೆ, ಇವರಿಬ್ಬರು ಸಹ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದರು. ಈನಯಾನ ಮಹಾಯಾನ ಆಯಿತು. ಇವೆರಡು ಆದಮೇಲೆ ಬಂದಂಥದ್ದು ಸ್ತ್ರೀಯರ ಪ್ರವೇಶವಾಗಿ ವಜ್ರಯಾನ ಅಂತ ಗೊತ್ತಿರಬೇಕು. ಹಾಗಾದರೆ ನಮಗೆ ಬೌದ್ಧಿಸಮ್ ಬಗ್ಗೆ ದ ರೈಸ್ ಆಫ್ ನ್ಯೂ ರಿಲಿಜಿಯಸ್ ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಈ ಒಂದು ವೇದಿಕ್ ಸಿವಿಲೈಜೇಷನ್ ಅಥವಾ ಆರ್ಯ ಸಂಸ್ಕೃತಿ ವೈದ್ಯಕೀಯ ಸಾಹಿತ್ಯದ ವಿರುದ್ಧ ಇದೇನು ಮಾಡ್ತು? ಸಿಡಿದೆದ್ದಂಥ ಧರ್ಮ. ಮೊದಲು ಈ ಆರ್ಯ ಸಂಸ್ಕೃತಿಯ ವಿರುದ್ಧ ಸಿಡಿದದ್ದ ರಾಜಕುಮಾರ, ಕ್ಷತ್ರಿಯ ರಾಜಕುಮಾರ ಯಾರು ಅಂದರೆ ಮಹಾವೀರ ಅಂತ ಗೊತ್ತಿರಬೇಕು. ಇದು ಫಸ್ಟ್ ಕ್ವಶನ್ಸ್. ಹಾಗಾದರೆ ಎರಡನೇ ಕ್ವಶನ್ಸ್ ಹೀಗಿದೆ ಸ್ನೇಹಿತರೆ. ಅಜಂತದ ಬಹುಪಾಲು ವರ್ಣಚಿತ್ರಗಳು ಈ ಕೆಳಗಿನ ಯಾವ ಪಂಥಕ್ಕೆ ಸೇರಿವೆ? ನೋಡಿ, ಬಹುಪಾಲು ಅನ್ನೋ ಒಂದು ಪದದಿಂದ ಏನಾಗಿದೆ, ಸ್ವಲ್ಪ ಟಫ್ ಆಗುತ್ತೆ ಇದನ್ನು ಆನ್ಸರ್ ಮಾಡೋದು. ಬೌದ್ಧ ಧರ್ಮದ ಮಹಾಯಾನ ಪಂಥ, ಬೌದ್ಧ ಧರ್ಮದ ಈನಯಾನ ಪಂಥ, ಬೌದ್ಧ ಧರ್ಮದ ವಜ್ರಯಾನ ಪಂಥ, ಬೌದ್ಧ ಧರ್ಮದ ಈನಯಾನ ಮಹಾಯಾನ. ಅಂದರೆ ಇವೆರಡೂ ನಾವು ತಪ್ಪು ಅಂತ ಹಾಕಿದರೆ ಈ ಆಪ್ಷನ್ಸ್ ರೈಟ್ ಆಗುತ್ತೆ, ಈ ಆಪ್ಷನ್ಸು ರೈಟ್ ಆಗುತ್ತೆ. ಬಟ್ ಇಲ್ಲಿ ಬಹುಪಾಲು ಅಂತ ಕೊಟ್ಟಿದ್ದರಿಂದ ನಾವೇನು ಮಾಡಬೇಕಿಲ್ಲಿ? ಈ ಬೌದ್ಧ ಧರ್ಮದ ಮಹಾಯಾನ ಅಂದರೆ ಅಲ್ಲಿ ಈನಯಾನ ಮತ್ತು ಮಹಾಯಾನ ಎರಡೂ ಸಹ ಇವೆ ಅಂತ ಗೊತ್ತಿರಬೇಕು. ಅಜಂತದಲ್ಲಿ ಈನಯಾನ ಮತ್ತು ಮಹಾಯಾನದ ಎರಡೂ ವಿಗ್ರಹಗಳಿವೆ. ಆದರೆ ಬಹುಪಾಲು ಹೆಚ್ಚಾಗಿರ್ತಕ್ಕಂಥದ್ದು ಮಹಾಯಾನ. ಗಾಂಧಾರ ಕಲೆ ಅಂತಕ್ಕಂಥದ್ದು ಮಹಾಯಾನದಲ್ಲಿ ಏನು ಬಂತು ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಅಜಂತ ಅಂದರೆ ನಿಮಗೆ ಗೊತ್ತಿದೆ ಸಿಂಪಲ್ಲಾಗಿ. ನೋಡಿ, ಅಜಂತ ಅಂತಕ್ಕಂಥದ್ದು ಇರ್ಬೋದು ನಿಮಗೆ, ಇದು ಮಹಾರಾಷ್ಟ್ರದಲ್ಲಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನಿಮಗೆ ಈ ಎಲ್ಲೋರ ಅಂತಕ್ಕಂಥದ್ದು ಏನಿದೆ ಇದು ಮಹಾರಾಷ್ಟ್ರದಲ್ಲಿದೆ. ಈ ಒಂದು ಎಲಿಫೆಂಟ ಅಂತ ಏನು ಕರಿತೀರಾ ಇದು ಸಹ ಮಹಾರಾಷ್ಟ್ರದಲ್ಲಿದೆ. ಪೋರ್ಚುಗೀಸರು ಎಲಿಫೆಂಟ ಅಂತ ಕರೆದರು. ಇವೆರಡೂ ಆಗಿದ್ದು ಯಾರ ಕಾಲದಲ್ಲಿ ಅಂದರೆ ಈ ಒಂದು ರಾಷ್ಟ್ರಕೂಟರ ಕಾಲದಲ್ಲಿ ಅಂತ ಗೊತ್ತಿರಬೇಕು. ನಮಗೆ ಇಲ್ಲಿ ಎಲ್ಲೋರದಲ್ಲಿ ಎಷ್ಟು ಗುಹೆಗಳಿದೆ, ಕೇವ್ಸ್ ಇದೆ ಅಂದರೆ 34. ಅಜಂತದಲ್ಲಿ ಎಷ್ಟಿದೆ ಅಂದರೆ 29 ಕೇವ್ಸ್ ಇದೆ. 29 ಕೇವ್ಸ್ ಇದೆ. ಈಗ ನಮಗೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆ ಇದೆ. 29 ಅಜಂತದಲ್ಲಿರ್ತಕ್ಕಂಥ ಕೇವ್ಸ್ಗಳಲ್ಲಿ ನಮಗೆ ಮೇಜರಾಗಿ 4 ಏನಾಗಿದೆ ಅಲ್ಲಿ ಚೈತ್ಯಾಲಯಗಳಿದೆ. ಚೈತ್ಯಾಲಯಗಳು ಅಂದರೆ ಬೌದ್ಧಿಸ್ಟಿಗೆ ಸಂಬಂಧಿಸಿದಂಥ ಗುಹೆಗಳು. ಹಾಗಾದರೆ 25 ಏನಿದೆ ಅಲ್ಲಿ ಅಂದರೆ ವಿಹಾರಗಳಿವೆ. ಯಾವುದಿದೆ? ವಿಹಾರಗಳಿವೆ, ಬೌದ್ಧ ವಿಹಾರಗಳಿವೆ ಅಂತ ಗೊತ್ತಿರಬೇಕು. ಹಾಗಾದ್ರೆ ಬಾದಾಮಿಯಲ್ಲಿ 4 ಮಂಗಳೇಶನ ಕಾಲದಲ್ಲಿ ಗುಹೆಗಳಾಯಿತು ಅಂತ ನೋಡೋದು. ಈಗ ಅಜಂತದ ಬಗ್ಗೆ ಮಾತಾಡೋದಾದರೆ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಸಹ ಹೌದಾಗಿದೆ. ಅಂದರೆ ಶಾತವಾಹನರು, ವಾಕಟಕರು ಮತ್ತು ಈ ಗುಪ್ತರ ಕಾಲದಲ್ಲಿ ಈ ಸಮಯದಲ್ಲಿ ರಚನೆ ಆಗಿದ್ದು ಯಾವುದು ಅಂದರೆ ಈ ಅಜಂತದ ಗುಹೆಗಳು.
ಹಾಗೆ ಅಜಂತದ ಕಾಲಗಳ ಬಗ್ಗೆ ಗುಹೆಗಳ ಬಗ್ಗೆ ಕೇಳಿದರೆ, ಯಾಕೆಂದರೆ ಅವೆರಡು ಬಗ್ಗೆ ಹೇಳ್ಬಿಡಿದ್ದೀನಿ, ಎಲ್ಲೋರ ಎಲಿಫೆಂಟ ಮತ್ತು ಅದು ಬಿಟ್ಟರೆ ನಿಮಗೆ ಬಾದಾಮಿಯಲ್ಲಿ 4 ಗುಹೆಗಳಿದೆ ಅಂತ ಹೇಳಿದ್ದೀನಿ. ಅಂದರೆ ಇಲ್ಲಿ ಇಮ್ಮಡಿ ಪುಲಿಕೇಶಿ ಬಗ್ಗೆ ಇರ್ಬೋದು, ಗೌತಮ ಬುದ್ಧ ಮತ್ತು ಆತನ ಮಗ ಮಡದಿ ಬಗ್ಗೆ ಇರ್ಬೋದು, ಇದೆಲ್ಲ ಉಲ್ಲೇಖ ಆಗಿದೆ. ವಿಶೇಷವಾಗಿ ಈ ಅಜಂತದಲ್ಲಿ ಈ 1ನೇ ಗುಹೆಯಲ್ಲಿ ಅಂತ ಒಂದು ಚಿತ್ರ ನೋಡ್ಬೋದು ಗೋಡೆ ಮೇಲೆ. ಯಾವುದು ಅಂದರೆ ಈ ಬೋಧಿಸತ್ವ ಪದ್ಮಪಾಣಿ ಅಂತ. ಈ ಬೋಧಿಸತ್ವ ಪದ್ಮಪಾಣಿ ಅಂದರೆ ಒಂದು ಸುಂದರವಾದಂತಹ ಒಂದು ವಿಗ್ರಹ ಅಥವಾ ಚಿತ್ರದಲ್ಲಿ ಈ ಒಂದು ಕಮಲದ ಹೂವನ್ನು, ಈ ಮಧ್ಯಭಾಗದಲ್ಲಿ ಈ ರೀತಿ ಕಮಲದ ಹೂವನ್ನು ಇಟ್ಟಿರ್ತಕ್ಕಂಥ ಬೋಧಿಸತ್ವ ಪದ್ಮಪಾಣಿ ಅಂತಕ್ಕಂತಹ ಒಂದು ನಯ ವಿನಯ ಸೌಂದರ್ಯಯುತವಾದಂತಹ ಈ ಮಹಾಯಾನದ ಗೌತಮ ಬುದ್ಧನ ಚಿತ್ರ ಅಂತಲೂ ಸಹ ಕರೀತಾರೆ. ಬೋಧಿಸತ್ವ ಪದ್ಮಪಾಣಿ ಅಂತಕ್ಕಂಥದ್ದು ಕಮಲನ ಹೂವನ್ನು ಹಿಡಿದಿರ್ತಕ್ಕಂಥ ಒಂದು ಚಿತ್ರ ಇದಾಗಿದೆ ಅಂತಕ್ಕಂಥದ್ದು. ಅದು ಈ ಗುಹೆ ಫಸ್ಟಲ್ಲೇ ಕಂಡು ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು, ಕೇವ್ಸ್ ಫಸ್ಟಲ್ಲಿ. ಹಾಗಾದರೆ ಈನಯಾನ ಮಹಾಯಾನ ಎರಡೂ ಚಿತ್ರಗಳನ್ನು ಅಜಂತದಲ್ಲಿ ನೋಡ್ಬೋದು. ಆದರೆ ಬಹುಪಾಲು ಇರ್ತಕ್ಕಂಥದ್ದು ಅಜಂತದ್ದು ಈ ಒಂದು ಮಹಾಯಾನ. ಹಾಗಾದರೆ ಬೌದ್ಧಿಸಮ್ಗೆ ಸಂಬಂಧಿರ್ತಕ್ಕಂಥದ್ದು ಅಥವಾ ಸಂಬಂಧಿಸಿರುವುದು ಈ ಒಂದು ಮಹಾಯಾನ ಅಂತ ಗೊತ್ತಿರಬೇಕು. ಹಾಗಾದರೆ ನಮಗೆ 2 ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಯಿತು. ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ. ಒಬ್ಬ ಪರ್ಸನ್ ಬಗ್ಗೆ ಕೇಳಿದ್ದಾರೆ ನಿಮಗೆ. ಮೇಡಮ್ ಬಿಕಾಜಿ ಅಂತಕ್ಕಂಥವ್ರು, ಮೇಡಮ್ ಬಿಕಾಜಿ ಅಂತಕ್ಕಂಥವ್ರು ಏನಿದ್ದಾರೆ, ಮೇಡಮ್ ಬಿಕಾಜಿ ಕಾಮ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈಕೆ ಭಾರತದ ಕ್ರಾಂತಿಯ ತಾಯಿ. ಈ ಸೆಂಟೆನ್ಸ್ ಸರಿ ಇದೆ. ಮದರ್ ಆಫ್ ಇಂಡಿಯನ್ ರೆವಲ್ಯೂಷನರಿ ಅಂತ ಕರಿತೀವಿ, ಮದರ್ ಆಫ್ ಇಂಡಿಯನ್ ರೆವಲ್ಯೂಷನರಿ. ಬಟ್ ಹಾಗಾದರೆ ಇಲ್ಲಿ ಈ ಕೊಟ್ಟಿದ್ದಾನೆ ಕ್ವಶನ್ಸು. 1907ರಲ್ಲಿ ಈಕೆಯ ರಾಷ್ಟ್ರೀಯತೆಯ ಮಹಿಳಾ ಸಮ್ಮೇಳನದಲ್ಲಿ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಅಂದರೆ ಜರ್ಮನಿ ಅಥವಾ ಯಾವ ಭಾಗ ಒಂದೇ ಮಾತರಂ ಬರೆದಿರುವ ಭಾವಚಿತ್ರ ಧ್ವಜವನ್ನು ಆರಿಸಿದರು. ಈಕೆ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನ ಎಲ್ಲಿ ನಡೀತು ಅದರಲ್ಲಿ ಭಾಗವಹಿಸಿದ್ರ ಬಗ್ಗೆ. ಬಟ್ ಹಾಗಾದರೆ ಈಕೆ 1905ರಲ್ಲಿ ಲಂಡನ್ ಇಂಡಿಯನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ರ ಬಗ್ಗೆ. ಲಂಡನ್ ಇಂಡಿಯನ್ ಸೊಸೈಟಿಯನ್ನು ಸ್ಟಾರ್ಟ್ ಮಾಡಿದ್ದು ಶ್ಯಾಮ್ಜಿ ಕೃಷ್ಣವರ್ಮ. ಆ ಶ್ಯಾಮ್ಜಿ ಕೃಷ್ಣವರ್ಮನ್ ಬಿಟ್ಟರೆ ನಮಗೆ 1865ಅಲ್ಲಿ ಲಂಡನ್ ಸೊಸೈಟಿಯನ್ನು, ಇಂಡಿಯನ್ ಸೊಸೈಟಿಯನ್ನು ಸ್ಟಾರ್ಟ್ ಮಾಡಿದ್ದು ಎಲ್ಲಿ ಅಂದರೆ ಲಂಡನ್ನಲ್ಲಿ ದಾದಾಬಾಯಿ ನವರೋಜಿ. ಹಾಗಾದರೆ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇಲ್ಲಿ ಒಂದೇ ಮಾತರಂ ಬರೆದಿರುವಂತಕ್ಕಂಥ ತ್ರಿವರ್ಣ ಧ್ವಜ ಹಾರಿಸಿದ್ದು ಇವಳು ಅಟೆಂಡ್ ಆಗಿದ್ದು ನಿಜ. ಆದರೆ ಇವೆರಡೂ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಅದಕ್ಕೆ ಒಂದು ವಿವರಣೆ ನೋಡ್ತಾ ಹೋಗೋಣ. ಈ 3 ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಅವಳು ಅಟೆಂಡ್ ಮಾಡಿದ್ದು ನಿಜ. ಅದಕ್ಕೆ ಒಂದು ಕ್ಲಾರಿಫೈ ನೋಡ್ತಾ ಹೋಗೋಣ ಯಾವ ರೀತಿ ಉದ್ದೇಶಗಳಲ್ಲಿದೆ ಅಂತ. ಈಗ ಮೇಡಮ್ ಬಿ ಕಾಮ್ಜೆ ಬಗ್ಗೆ ನೋಡೋಣ. ನೋಡಿ, ನಮಗೆ ಮೇಡಮ್ ಬಿ ಕಾಮ್ ಅವರನ್ನು ನಾವು ಮದರ್ ಆಫ್ ಇಂಡಿಯನ್ ರೆವಲ್ಯೂಷನರಿ ಅಂತ ಕರಿತೀವಿ. ಹಾಗಾದರೆ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ. ನೆಕ್ಸ್ಟು ದ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಲಂಡನ್ನಲ್ಲಿ ಫೌಂಡ್ ಮಾಡಿದ್ದು ಶ್ಯಾಮ್ಜಿ ಕೃಷ್ಣವರ್ಮ. ನೋಡಿ, ಶ್ಯಾಮ್ಜಿ ಕೃಷ್ಣವರ್ಮನ ಒಂದು ಭಾಷಣದಿಂದ ಸ್ಫೂರ್ತಿಗೊಂಡಂಥವರೇ ಈ ನಿಮಗೆ ಗೊತ್ತಿದೆ ವಿ ಡಿ ಸಾವರ್ಕರ್. ಯಾರು ಅಂದರೆ ವಿ ಡಿ ಸಾವರ್ಕರ್. ಹಾಗೆ ನಿಮಗೆ ಗೊತ್ತಿದೆ ಈ ಮದನ್ ಲಾಲ್ ದಿಂಗ್ರಾ ಅಂತಕ್ಕಂಥವನು, ಇವನು ಸಹ ಇಂಜಿನಿಯರಿಂಗ್ ಮಾಡೋಕ್ಕೆ ಹೋದವನು. ಹಾಗೆ ನಿಮಗೆ ಈ ಲಾಲಾ ಹರದಯಾಳ್ ಏನಿದ್ದಾನೆ, ಇವನು ಸಹ ಇವರ ಭಾಷಣಗಳಿಂದ ಮೋಟಿವೇಟ್ ಆದ ಅಂತ ಹೇಳ್ತಾರೆ. ಹಾಗಾದರೆ ಇದೇ ಇಂಡಿಯನ್ ಹೌಸ್ ಆಗುತ್ತೆ. ಇದೇ ನಮಗೆ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಅಂತಕ್ಕಂಥದ್ದು ನೀವು ಬುಕ್ಸಲ್ಲಿ ಓದಿರ್ತಾರೆ. ಅದ್ರ ಬಗ್ಗೆ ಮಾಹಿತಿನೂ ಸಹ ಇದೆ ಸ್ನೇಹಿತರೆ. ಹಾಗಾದರೆ ಲಂಡನ್ ಇಂಡಿಯನ್ ಸೊಸೈಟಿಯನ್ನು ಮತ್ತೊಬ್ಬರು ಈ ಒಂದು 1865ಅಲ್ಲಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಕ್ಕಂಥ ಕರೆಯುವ ದಾದಾಬಾಯಿ ನವರೋಜಿ ಏನಿದ್ದಾರೆ, ಇವರು ಸಹ ಯಾಕೆಂದರೆ ಬ್ರಿಟನ್ನಲ್ಲಿ ಎಲೆಕ್ಷನಲ್ಲಿ ನಿಂತು ಗೆದ್ದಂತಹ ಈ ಮೊದಲ ವ್ಯಕ್ತಿ, ಭಾರತೀಯ ವ್ಯಕ್ತಿ ಯಾರು ಅಂದರೆ ಈ ದಾದಾಬಾಯಿ ನವರೋಜಿ ಅವರು. ಇವರಿಗೆ ಸಂಬಂಧಿಸಿದಂತೆ ನೋಡ್ಬೋದು ಮತ್ತು ಹೆಚ್ಚುವರಿಯಾಗಿ ನಿಮಗೆ ಪ್ರಶ್ನೆಗಳು ಬರ್ಬೋದು. ನೆಕ್ಸ್ಟ್ ಅದಾದಮೇಲೆ ನೋಡಿ ಇಲ್ಲಿ ಬರೋಣ. ಇದು ನಿಮಗೆ ವಿಶೇಷವಾಗಿ 1907 ಆಗಸ್ಟ್ನಲ್ಲಿ ಜರ್ಮನಿಯಲ್ಲಿ ನಡೆದಂಥ ಈ ಸ್ಟೂಗರ್ನ್ ವಿಶ್ವ ಅಂದರೆ ಈ ವಿಶ್ವ ಸಂವಾದ ಅಂದರೆ ಇವರು ಮೇಡಮ್ ಕಾಮ್ ಅವರು ಪ್ರಕಟಿಸಿದ ಪತ್ರಿಕೆ ಅಂದರೆ ಒಂದೇ ಮಾತರಂ ಮತ್ತು ಮದನ್ಸ್ ತಲವಾಲ್ ಅಂತಕ್ಕಂಥದ್ದು. ವಿಶ್ವ ಸಮಾಜವಾದಿಗಳ ಸಮ್ಮೇಳನ ಜರುಗಿತ್ತು. ಅದರಲ್ಲಿ ಕಾಮ್ ಮತ್ತು ರಾಣಾ ಭಾರತದ ಪ್ರತಿನಿಧಿಯಾಗಿ ಪಾಲ್ಗೊಂಡಿದ್ದರು. ಈ ಸಮ್ಮೇಳನ ಪ್ರಥಮ ಬಾರಿಗೆ ಸ್ವತಂತ್ರ ಭಾರತದ ಧ್ವಜವನ್ನು ಮೇಡಮ್ ಬಿಕಾಮ್ ಆರಿಸಿದರು. ಇದೇ ಮೊದಲ ಬಾರಿಗೆ ವಿದೇಶಿ ನೆಲದಲ್ಲಿ ಭಾರತದ ಧ್ವಜ ಹಾರಿಸಿದರು ಅಂತಿದೆ.
ಲೈಕ್ ಹಾಗಾದರೆ ಅದರಲ್ಲಿ ನಮಗೆ ಒಂದೇ ಮಾತರಂ ಅಂತ ಧ್ವಜದ ಮೇಲೆ ಬರೆದಿತ್ತೋ ಇಲ್ಲೋ ಅನ್ನೋದನ್ನು ಸ್ಟೇಟ್ಮೆಂಟಲ್ಲಿ ರೈಟ್ ಆರ್ ರಾಂಗ್ ಕೊಟ್ಟಿದ್ದಾನೆ. ಅವ್ರು ಆರಿಸಿದ್ದು ನಿಜ, ಧ್ವಜ ಆರಿಸಿದ್ದು ನಿಜ. ಆದರೆ ಅಲ್ಲಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದು ನಮಗೆ KPSC ನೀಡಿರ್ತಕ್ಕಂಥ ಉತ್ತರಗಳಲ್ಲಿ ಈ ರೀತಿಯಂತಹ ಒಂದು ಭಾಳ ಕ್ಲಿಷ್ಟಕರವಾದಂಥ ಪ್ರಶ್ನೆ ನೀಡಿದ್ದಾನೆ. ಬಟ್ ಈಗ ನಾವು ರೈಟ್ ಆನ್ಸರನ್ನು ನೋಡಿದ್ವಿ. ಆರಿಸಿದ್ದು ನಿಜ, ಆದರೆ ಆ ಧ್ವಜದ ಮೇಲೆ ಏನಂತ ಬರೆದಿತ್ತು ಅನ್ನೋದು ಕನ್ಫರ್ಮ್ ಇಲ್ಲ ಅಂತಕ್ಕಂಥದ್ದು. ಎಸ್, ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ 1909ರಲ್ಲಿ ಮಾರ್ಲೆ ಮಿಂಟೋ ಸುಧಾರಣೆಯ ಫಲವಾಗಿದೆ. ನಿಮಗೆ ಮಾರ್ಲೆ ಗೊತ್ತಿದೆ, ಬ್ರಿಟಿಷ್ ಆಫೀಸರ್. ಮಿಂಟೋ ಯಾರು ಅಂದರೆ ಈ ವೈಸರಾಯಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಮಿಂಟೋ ಸೆಕೆಂಡ್ ಅಂತಕ್ಕಂಥವನು ವೈಸರಾಯಿ ಅಂತ ಗೊತ್ತಿರಬೇಕು ನಿಮಗೆ. ನೋಡಿ, ಸುಧಾರಣೆಗಳ ಫಲವಾಗಿ ಅಂತಕ್ಕಂಥದ್ದು. ಈ ಸುಧಾರಣೆಯು ಭವಿಷ್ಯದಲ್ಲಿ ಸ್ವಯಂ ಆಡಳಿತ, ಸೆಲ್ಫ್ ಗೌರ್ಮೆಂಟ್, ಸ್ವಯಂ ಆಡಳಿತ ಸ್ಥಾಪನೆಗೆ ನೆರವಾಯಿತು. ನೋಡೋಣ. ಇವು ಪ್ರಾಂತೀಯ ಕೇಂದ್ರ ಶಾಸನ ಸಭೆಯಲ್ಲಿ ಸಂಖ್ಯೆಯನ್ನು ಹೆಚ್ಚಿಸಿತು. 16ರಿಂದ 60ಕ್ಕೆ ಹೆಚ್ಚಿಸುತ್ತೆ. ಇದು ಕರೆಕ್ಟು. ಇದು ಮತೀಯ ಅಥವಾ ಪ್ರತ್ಯಕ್ಷ ಮತಕ್ಷೇತ್ರವನ್ನು ಜಾರಿಗೆ ತಂದಿತ್ತು. ಮತೀಯ ಆಧಾರದ ಮೇಲೆ ಮಹಿಳೆಯರಿಗೆ ಮೀಸಲಾತಿ ಅಥವಾ ಪ್ರತ್ಯೇಕ ಆಧಾರದ ಮೇಲೆ ತಂತು. ವೈಸರಾಯಿ ಕಾರ್ಯನಿರ್ವಹಣೆ ಬಗ್ಗೆನೂ ಸಹ ಇದು ಹೇಳುತ್ತೆ ಅಂತಕ್ಕಂಥದ್ದು. ಅಂದರೆ ನಮಗೆ ಮೇಜರ್ಲಿ ಈಗ 1 ಹೇಳಿಕೆ ಮಾತ್ರ ಸರಿ, 2 ಹೇಳಿಕೆ ಮಾತ್ರ ಸರಿ, 3 ಹೇಳಿಕೆ ಮಾತ್ರ, 4 ಹೇಳಿಕೆಗಳು ಸರಿಯಾಗಿದೆ ಅಂತ. ಈ ಫಸ್ಟ್ ಹೇಳಿಕೆ ಸ್ವಯಂ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ಇನ್ನೂ ತುಂಬ ಟೈಮ್ ಇತ್ತು ಅದಕ್ಕಾಗಿ. ಯಾಕೆಂದರೆ 19ರ ಸುಧಾರಣೆ ಆಗಿದ್ರೆ ನಾವು ಗೆಸ್ ಮಾಡ್ಬೋದಿತ್ತು. ಹಾಗಾದರೆ ಬಿ ಮತ್ತು ಸಿ, ಡಿ ಈ ಒಂದು 3 ಹೇಳಿಕೆಗಳೇನಾಗಿದೆ ಸರಿಯಾಗಿದೆ ಅಂತ ನೋಡ್ಬೋದು. ಏಕೆಂದರೆ ಈ 3 ಹೇಳಿಕೆಗಳನ್ನು ಡೈರೆಕ್ಟಾಗಿ ನಾವು ಈ 1909ರ ಈ ಮಿಂಟೋ ಮಾರ್ಲೆ ಸುಧಾರಣೆ ಅಥವಾ ಮಾರ್ಲೆ ಮಿಂಟೋ ಅಂತ ಏನು ಕರಿತೀವಿ, ಈತನನ್ನು ಫಾದರ್ ಆಫ್ ಇಂಡಿಯನ್ ಈ ಒಂದು ಕಮ್ಯುನಿಯಲ್ ಎಲೆಕ್ಷನ್ ಸಿಸ್ಟಮ್ ಅಂತ ಕರಿತೀವಿ. ಈ ಮತೀಯ ಆಧಾರ ಚುನಾವಣೆಯ ಪಿತಾಮಹ ಅಂತ ಕರಿತೀವಿ. ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಪ್ರತ್ಯೇಕ ಮತಕ್ಷೇತ್ರಕ್ಕೆ ಇದು ಅವಕಾಶ ಕೊಡುತ್ತೆ. ಇದರ ಒಂದು ಒಡಕು ಅಥವಾ ಈ ಪ್ರತ್ಯೇಕ ಮತಕ್ಷೇತ್ರದ ಒಪ್ಪಿಗೆ ಎಲ್ಲಾಗುತ್ತೆ, ನೆಕ್ಸ್ಟ್ ನಮಗೆ ಲಗ್ನೋ ಅಗ್ರಿಮೆಂಟಲ್ಲಿ ಆಗುತ್ತೆ 1916ರಲ್ಲಿ. ಎಸ್, ಹಾಗಾದರೆ ಈ ಮಿಂಟೋ ಮಾರ್ಲೆ ಸುಧಾರಣೆ ಮಿಂಟೋ ಸೆಕೆಂಡ್ ಅಂತ ಗೊತ್ತಿರಬೇಕು. ಈ ಕಾಯ್ದೆ ವೈಸರಾಯಿ ಕಾರ್ಯನಿರ್ವಹಣೆ ಇರ್ಬೋದು, 16ರಿಂದ 60ಕ್ಕೆ ವೈಸರಾಯಿಗಳ ಹೆಚ್ಚಿದ್ದಿರ್ಬೋದು, ಮತ್ತು ಪ್ರತ್ಯೇಕ ಮತಕ್ಷೇತ್ರಕ್ಕೆ ಅವಕಾಶ ನೀಡಿದ್ದು ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. 3 ಸ್ಟೇಟ್ಮೆಂಟನ್ನು ನಾವಿಲ್ಲಿ ನೋಡ್ಬೋದು. ಟೆಕ್ಸ್ಟ್ ಬುಕ್ಸಲ್ಲೂ ನೋಡ್ಬೋದು ಮತ್ತು ವಿಶೇಷವಾಗಿ ಬೇರೆ ಬೇರೆ ಆಥರ್ ಬುಕ್ಸ್ಗಳಲ್ಲೂ ನೋಡ್ಬೋದು. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ. ನಮಗೆ 1906ರಲ್ಲಿ ಈ ಮುಸ್ಲಿಂ ಲೀಗ್ ಸ್ಟಾರ್ಟ್ ಆಯಿತು. ಮುಸ್ಲಿಂ ಲೀಗ್ ಸ್ಟಾರ್ಟ್ ಆಗಿದ್ದರಿಂದ ಈ ಮಹಮ್ಮದ್ ಇಕ್ಬಲಿಂದ ಏನಾಯಿತು ಅಂದರೆ ಈ ಒಂದು ಡ್ಯುಯಲ್ ನೇಷನ್ ಥಿಯರಿ ಸ್ಟಾರ್ಟ್ ಆಯಿತು. ಹಾಗೆ 1933ರಲ್ಲಿ ಏನಾಯಿತು ಅಂದರೆ ಈ ರೆಹಮತ್ ಆಲಿ ಯಾರಿಂದ, ರೆಹಮತ್ ಆಲಿಯಿಂದ ಏನಾಯಿತು ಅಂದರೆ ನಮಗೆ ಪಾಕಿಸ್ತಾನ, ಈ ಬಲೂಚಿಸ್ತಾನ ಸೇರಿ ಪಾಕಿಸ್ತಾನ ಅಂತ ಕರಿತೀವಿ. ಪಂಜಾಬ್, ಅಫ್ಘಾನ್, ಕಾಶ್ಮೀರ, ಸಿಂಧ್, ಪಾಕಿಸ್ತಾನ ಅಂತ ಹೆಸರು ಬಂತು. ಬಟ್ ನಮಗೇನಾಯಿತು ಅಂದರೆ ಲಾಹೋರಲ್ಲಿ ಈ ಮುಸ್ಲಿಂ ಲೀಗ್ ಅಧಿವೇಶನ ನಡೀತು. ಮೊಹಮ್ಮದ್ ಅಲಿ ಜಿನ್ನಾ ಅವರ ಈ ಪಾಕಿಸ್ತಾನ ಠರಾವೋ ಅಂತ ಕರಿತೀವಿ. ಈ ಪಾಕಿಸ್ತಾನ ಠರಾವೋಕ್ಕೆ ಸಂಬಂಧಿಸಿದಂತೆ ಇಲ್ಲೊಂದು ಡೆಫಿನೇಷನ್ಸ್ ಅಥವಾ ಕ್ವಶನ್ಸ್ ಕೇಳಿದ್ದಾನೆ. ಮುಸ್ಲಿಂ ಲೀಗಿನಿಂದ ಅಂಗೀಕರಿಸಲ್ಪಟ್ಟಿತು. ಭಾರತ ವಾಯುವ್ಯ ಮತ್ತು ಪೂರ್ವ ವಲಯಗಳಲ್ಲಿರುವ ಬಹುಸಂಖ್ಯಾತರಲ್ಲಿ ಮುಸ್ಲಿಮರು ಪ್ರದೇಶಗಳನ್ನು ಸ್ವತಂತ್ರ ರಾಜ್ಯಗಳನ್ನಾಗಿ ರಚಿಸಬೇಕು. ಮತ್ತು ಅವರ 1929ರ ಜಿನ್ನಾ ಅವರ ಒಂದು 14 ಅಂಶಗಳೇನಿತ್ತು ಅಲ್ಲಿ 3ನೇ ಒಂದು ಭಾಗ ನಮಗೆ ಕೊಡಬೇಕು ಅಂತ ಹೇಳಿದರು. ನಿರ್ಣಯವು ಎಲ್ಲಿಂದ ಪಾಕಿಸ್ತಾನ ಪದವನ್ನು ಒಳಗೊಂಡಿರುವುದಿಲ್ಲ ಅಂತ, ಅಂದರೆ ಹೆಸರಿನ್ನು ಅಷ್ಟಾಗಿ ನಮಗಿಲ್ಲ, ಒಟ್ಟು ಡಿವೈಡ್ ಆಗೋದ್ರ ಬಗ್ಗೆ ಇತ್ತು. ಈ 3 ಸ್ಟೇಟ್ಮೆಂಟ್ಗಳನ್ನು ಯಾವ ಹೇಳಿಕೆಗಳು ತಪ್ಪಾಗಿಲ್ಲ, ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು 40ರ ಮುಸ್ಲಿಂ ಲೀಗ್ ಅಧಿವೇಶನ ಲಾಹೋರ್, ಮೊಹಮ್ಮದ್ ಅಲಿ ಜಿನ್ನಾ ಅವರ ಒಂದು ಪಾಕಿಸ್ತಾನ ಠರಾವೋ. ಹಾಗಾಗಿ ಈ ಸ್ಟೇಟ್ಮೆಂಟ್ಗಳೇನಿದೆ ಈ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ, ತಪ್ಪಾಗಿಲ್ಲ, ಸರಿಯಾಗಿದೆ ಅಂತ. ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಬಟ್ ಈ 3 ಸರಿ ಇದೆ. ಪಾಕಿಸ್ತಾನ ಅಂತ ಏನಿರಲಿಲ್ಲ. ಪಾಕಿಸ್ತಾನ ಅಂತ ನಾವು ಭಾರತ ಸ್ವತಂತ್ರಗೊಂಡಾಗ ಏನಾಯಿತು ಅಂದರೆ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತ ಹೆಸರಿಟ್ಟಿವಿ ನಾವು. ಯಾವಾಗ 1947 ಜುಲೈ 18 ಭಾರತ ಸ್ವತಂತ್ರ ಕಾಯ್ದೆ ಫಸ್ಟ್ ಏನು ಬಂತಲ್ವಾ, ಆವಾಗ ನಾವು ಅದನ್ನು ಡಿಸೈಡ್ ಮಾಡಿ. ಎಸ್, ಹಾಗಾದರೆ ಅದಾದಮೇಲೆ ನಾವು ಮುಂದಿನ ಅಂಶ ನೋಡೋದಾದರೆ ಮೀನಾ ಬಜಾರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೊಟ್ಟಿದ್ದಾರೆ. ಹುಮಾಯೂನ್ ಇದನ್ನು ಪ್ರಾರಂಭಿಸಿದ ಮೊದಲನೇ ಮೊಘಲ್ ಚಕ್ರವರ್ತಿ. ನಮಗೆ ಮೊಘಲ್ ಚಕ್ರವರ್ತಿಗಳಲ್ಲಿ ಫಸ್ಟ್ ಬರೋನು ಬಾಬರ್,
ಬಾಬರ್ ನಂತರ ಬರ್ತಕ್ಕಂಥವನು ಹುಮಾಯೂನ್, ಹುಮಾಯೂನ್ ನಂತರ ಬರ್ತಕ್ಕಂಥವನು ಅಕ್ಬರ್ ನಂತರ ಬರ್ತಕ್ಕಂಥವನು ಜಹಾಂಗೀರ್ ನಂತರ ಬರ್ತಕ್ಕಂಥವನು ಶಹಜಾನ್ ನಂತರ ಬರ್ತಕ್ಕಂಥವನು ಈ ಔರಂಗಜೇಬ್. ಹಾಗಾದರೆ ಲಾಸ್ಟ್ ಟೈಮ್ ಶಿಜ್ದಾ ಪದ್ಧತಿ ಬಗ್ಗೆ, ಪೈಬೋಸ್ ಮತ್ತು ನವರೋಜ್ ಪದ್ಧತಿ ಬಗ್ಗೆ ಕೊಟ್ಟಿದ್ದ. ಆದರೆ ಈ ಸಾರಿ ಡಿಫ್ರೆಂಟಾಗಿ ಒಂದು ಕ್ವಶನ್ಸ್ ಕೇಳಿದ್ದಾನೆ. ನಮಗೆ ಈಗಾಗಲೇ ಫಸ್ಟ್ ಒನ್ ಹುಮಾಯೂನ್ ಪ್ರಾರಂಭಿಸಿದನು ಅಂತಿರಲಿ. ಅಕ್ಬರ್ ಈ ರೀತಿಯ ಹಬ್ಬ ದಿನಗಳನ್ನು ಖುಷ್ ರೋಜ್ ಎಂದು ಶ್ಲಾಘಿಸಿದನು. ಇದರ ಬಗ್ಗೆ ನೋಡೋಣ. ಹಾಗೆ ಶಹಜಾನ್ ಪ್ರತಿಯೊಂದು ಉತ್ಸವದ ಸಂದರ್ಭದಲ್ಲಿ ಅಂತಹ ಬಜಾರನ್ನು ಏರ್ಪಡಿಸುತ್ತಿದ್ದನು. ಇದು ನವರೋಜ್ ಆಚರಣೆಯನ್ನು ಏಕರೂಪವಾಗಿ ಅನುಸರಿಸುತ್ತದೆ ಎಂದು ಕೇಳಿದ್ದಾನೆ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಈ ಹೇಳಿಕೆಗಳಲ್ಲಿ ಏನು ಮಾಡಿದಾನೆ ಅವನು, ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾನೆ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದು ಕೇಳಿದ್ದಾನೆ. ಇಲ್ಲಿ ಹುಮಾಯೂನನ ಮಗ ಅಮರಕೋಟೆಯಲ್ಲಿ ಜನಿಸಿದ್ದು ಅಕ್ಬರ್. ಈ ಎ ಮತ್ತು ಬಿಗೆ ಸಂಬಂಧಿಸಿದಂತೆ ನೋಡೋಣ ಈ ಪದ್ಧತಿಗಳು. ಈ ಮೀನಾ ಬಜಾರ್ ಅಂದರೆ ಒಂದು ಪ್ರಮುಖ ವ್ಯಾಪಾರ ಕೇಂದ್ರಗಳು. ಇಲ್ಲಿ ರಾಜರು ಮತ್ತು ಈ ಮಹಿಳೆಯರು ವ್ಯಾಪಾರ ಮಾಡ್ತಕ್ಕಂಥ ಒಂದು ಬಜಾರ್. ಈಗ ಉದಾಹರಣೆಗೆ ನೀವು ಗಾಂಧಿ ಬಜಾರು, ನೆಹರು ಬಜಾರ್ ಈ ಥರ ಎಲ್ಲ ಕರಿತಿರಲ್ಲ, ಗಾಂಧಿ ಬಜಾರ್ ಈ ಥರ ಒಂದು ಬಿಸ್ನೆಸ್ ಮಾಡುವ ಸೆಂಟರ್ ಬಜಾರ್ ಇತ್ತು. ಯಾಕೆಂದರೆ ನಿಮಗೆ ಹಲೈ ದರ್ವಾಜ ಬೇರೆ, ಬುಲಂದ್ ದರ್ವಾಜ ಬೇರೆ. ಹಲೈ ದರ್ವಾಜ ಆಗಿದ್ದು ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ, ಬುಲಂದ್ ದರ್ವಾಜ ಆಗಿದ್ದು ಅಕ್ಬರ್ನ ಕಾಲದಲ್ಲಿ. ಲಾಸ್ಟ್ ಟೈಮ್ ಕೇಳಿದಂತಹ ಈ ಶಿಜ್ದಾ ಪದ್ಧತಿ ಏನಿದೆ, ಹಾಗೆ ನಿಮಗೆ ಈ ಪೈಬೋಸ್ ಪದ್ಧತಿ ಏನಿದೆ, ಪೈಬೋಸ್ ಈ ಬಲ್ಬನನ ಕಾಲದಲ್ಲಿ. ಶಿಜ್ದಾ ಪದ್ಧತಿ ಅಂದರೆ ಶಿರಸ್ತ್ರಾಂಗ ನಮಸ್ಕಾರ. ಪೈಬೋಸ್ ಅಂದರೆ ಸುಲ್ತಾನ್ನ ಕಾಲಿಗೆ ಚುಂಬಿಸ್ತಕ್ಕಂಥದ್ದು. ಈ ನವರೋಜ್ ಪದ್ಧತಿ ಅಂದರೆ ಈ ಸಾಮ್ರಾಜ್ಯದ ಸಂಪತ್ತನ್ನು ಉತ್ಸವದ ಮೂಲಕ ಏನು ಮಾಡೋದು, ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ನವರೋಜ್ ಪದ್ಧತಿ ಅಂತ ಕರಿತೀವಿ. ಇದು ಲಾಸ್ಟ್ KS ಅಲ್ಲಿ ಇತ್ತು. ಇದೇ ಕ್ವಶನ್ನ ಈ ರೀತಿಯಾಗಿ ಅಥವಾ ದೈವದತ್ವ ಸಿದ್ಧಾಂತದ ಬಗ್ಗೆ ಹೇಳಿದವನು ಬಲ್ಬನ್. ಇದನ್ನು ಕಂಟಿನ್ಯೂ ಮಾಡಿ ಕೇಳಿದ್ದಾನೆ. ಹಾಗೆ ಈ ಜನದರ್ಶನ ಅಥವಾ ಜಾರೋಕ್ ಪದ್ಧತಿ ಯಾರ್ದು, ಅಕ್ಬರ್ದು ಅಂತ ಗೊತ್ತಿರಬೇಕು. ಹಾಗಾದರೆ ಈ ಮೀನಾ ಬಜಾರ್ ಅಂತ ಹೇಳಿದ್ದೀನಿ, ಕೆಲವು ಸೀಮಿತ ಸಮಯಗಳಲ್ಲಿ ರಾಜ ರಾಣಿಯರು ಅಥವಾ ಹೆಚ್ಚಾಗಿ ಸ್ತ್ರೀಯರು ಅವರಿಗೆ ಬೇಕಾದಂತಹ ವಸ್ತುಗಳನ್ನು ಪರ್ಚೇಸ್ ಮಾಡೋದಕ್ಕಿದ್ದಂಥ ಒಂದು ಅಂಶ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ನೋಡ್ತಾ ಹೋಗೋಣ. ಮೊಘಲರಿಗೆ ಸಂಬಂಧಿಸಿದಂತೆ ನಾವು ನೋಡೋಣ. ಈ ಮೀನಾ ಬಜಾರ್ಗಳಲ್ಲಿ ಏನಿತ್ತು, ಮಹಿಳೆಯರಿಗೆ ಪ್ರತ್ಯೇಕವಾಗಿ ನಡೀತಿದ್ದ ಮೀನಾ ಬಜಾರ್ಗಳು ಪ್ರತ್ಯೇಕ. ಅವ್ರ ರಾಜ್ಯ ಮತ್ತು ಕೆಲ ರಾಜಕುಮಾರಿಯರು ಮಾತ್ರ, ಇಲ್ಲಿ ರಾಜರು ಮತ್ತು ರಾಜಕುಮಾರಿಯರು ಮಾತ್ರ ಬಜಾರ್ನಲ್ಲಿ ಏನು ಮಾಡಬೇಕಿತ್ತು, ವ್ಯವಹರಿಸಬೇಕಿತ್ತು. ನವರೋಜ್ ಅಂದರೆ ಹೊಸ ವರ್ಷಗಳು ಅಂತ. ಇಲ್ಲಿ ಹುಮಾಯೂನ್ ಮತ್ತು ಅಕ್ಬರ್ ಉತ್ತರಾಧಿಕಾರಿಗಳು ಇವುಗಳನ್ನು ಹೆಚ್ಚು ವಿಸ್ತರಿಸಗೊಳಿಸಿದರು. ಪಾಕಿಸ್ತಾನದ ಪ್ರಮುಖ ಪತ್ರಿಕೆಯ ಪ್ರಕಾರ ಮೊಘಲ್ ಯುಗದಲ್ಲಿ ನವರೋಜ್ ಸಮಯದಲ್ಲಿ ಮಹಿಳೆಯರಿಗೆ ಮಾತ್ರ ವಿಶೇಷ ಏನಿದು ಬಾಜಾಗರ್ಗಳನ್ನು ಸ್ಥಾಪಿಸಲಾಗುತ್ತಿತ್ತು ಅಂತ ಹೇಳಿದ್ದಾರೆ. ಇಲ್ಲಿ ಹುಮಾಯೂನ್, ಅಕ್ಬರ್ ಮತ್ತು ಈ ಸಿಸ್ಟಮ್ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು. ನಮಗೆ ಈ ಒಂದು KPSC ಇಲಾಖೆಯಲ್ಲೂ ಸಹ ಲೋಕಸೇವಾ ಆಯೋಗದಲ್ಲಿ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಒಂದು ಸಿಂಪಲ್ ಆದ ಮತ್ತು ಕ್ಲಿಷ್ಟಕರವಾದಂಥ ಪ್ರಶ್ನೆ ಕೇಳ್ತಾ ಹೋಗಿದ್ದಾನೆ. ಶಿವಾಜಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ದಾದಾಜಿ ಕೊಂಡದೇವನು ಶಿವಾಜಿಯ ಪೋಷಕನಾಗಿದ್ದನು. ದಾದಾಜಿ ಕೊಂಡ ಗೊತ್ತಿದೆ ನಿಮಗೆ, ಇಬ್ಬರು ಹೆಂಡತಿಯರು ಅಂತಕ್ಕಂಥದ್ದು, ಜೀಜಾಬಾಯಿ ಮತ್ತು ತುಕಾಬಾಯಿ ಅಂತ. ದಾದಾಜಿ ಕೊಂಡದೇವನಿಗೆ ಸಂಬಂಧಿಸಿದಂತೆ ಇವನು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಒಂದು ಚನ್ನಗಿರಿಯ ವದಗಿರಿಯಲ್ಲಿ ಸತ್ತ. ಈ ವದಗಿರಿಯಲ್ಲಿ ಏನಾಗಿದೆ, ಇವನ ಸಮಾಧಿ ಇದೆ ಅಂತ. ಹಾಗೆ ಇವನ ಆಕ್ರಮಣಗಳಲ್ಲಿ ನಾವು 1627ರಲ್ಲಿ ಶಿವಾಜಿ ಜನಿಸಿದ್ರ ಬಗ್ಗೆ, 1646ರಲ್ಲಿ ತೋರಣಗಡದ ಬಗ್ಗೆ, ಹಾಗೆ 1656ರಲ್ಲಿ ಇವನು ಏನು ಜಾವಳಿಯನ್ನು ವಶಪಡಿಸಿಕೊಂಡದ್ರ ಬಗ್ಗೆ, ಶಿವಾಜಿ ಜಾವಳಿಯ ಏನು ಈ ಒಂದು ಮಾಲೋಜಿ ಭೋಸ್ಲೆಯಿಂದ ವಶಪಡಿಸಿಕೊಂಡ ಅಂತಕ್ಕಂಥದ್ದಿರ್ಬೋದು. ಹಾಗೆ ಶಿವಾಜಿಯು ಶಹಾಜಿ ಒಬ್ಬನೇ ಮಗನಾಗಿದ್ದನು ಅಂತಿರ್ಬೋದು. ಈ ಕೆಳಗೆ ನೀಡಲಾದ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತಿದೆ. ನೋಡಿ, ಶಿವಾಜಿ ಸರಿಯಾಗಿ ಅಂದರೆ ಒಬ್ಬನೇ ಮಗ ಆಗಿರಲಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅಂದರೆ ನಮಗಿಲ್ಲಿ ದಾದಾಜಿ ಕೊಂಡದೇವ ಶಿವಾಜಿಯ ಪೋಷಕನಾಗಿದ್ದನು ಅಂತಕ್ಕಂಥದ್ದು ಮತ್ತು ಇವೆರಡು ಸ್ಟೇಟ್ಮೆಂಟು, ಈ ಎರಡೂ ಘಟನೆಗಳು ನಡೆದಿದ್ದಿರಬೇಕು. ಮತ್ತು ಶಹಾಜಿಯ ಒಬ್ಬನೇ ಮಗನಾಗಿದ್ದಿಲ್ಲ, ಹೆಚ್ಚು ಮಕ್ಕಳಿರಬೇಕು. ಹಾಗಾದರೆ ಈ ಒಂದು ಮಾಲೋಜಿ ಅಂತಕ್ಕಂಥವನೇನಿದ್ದಾನೆ ಭೋಸ್ಲೆ, ಅವನು ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರಲಿಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು.
ನಮಗಿಲ್ಲಿ 1 ಮತ್ತು 2 ಈ ಫಸ್ಟ್ ಸ್ಟೇಟ್ಮೆಂಟ್ಗಳೇನಿದೆ ಇದು ಮಾತ್ರ ಸರಿಯಾಗಿದೆ ಅಂತ ನಮಗೆ ಗೊತ್ತಿರಬೇಕು. ಯಾವುದು? ಇದು ಮಾತ್ರ ಸರಿಯಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಂದರೆ ಇಲ್ಲಿ ಸರಿಯಾದ ಉತ್ತರಗಳನ್ನು ಒಬ್ಬನೇ ಮಗನಾಗಿದ್ದಿಲ್ಲ, ಮತ್ತು ಈ ಜಾವಳಿ ಕದನ ನಡೆದಿದ್ದು ನಿಜ, ಆದರೆ ಜಾವಳಿ ಕದನದಲ್ಲಿ ಈತನನ್ನು ಸೋಲಿಸಿ ಭೋಸ್ಲೆಯಿಂದ ವಶಪಡಿಸಿಕೊಂಡನು ಅಂತಕ್ಕಂಥದ್ದು ತಪ್ಪು ಮಾಹಿತಿ ಅಂತ ನಮಗೆ ಗೊತ್ತಿರಬೇಕು. ಅಂದರೆ ನಮಗೆ ಈ ಪ್ರಶ್ನೆಗಳಿಗೆ ಏನೆಲ್ಲ ಅಂಶಗಳು ನಮಗೆ ಸಿಗುತ್ತೆ ಅಂತ ಮುಂದೆ ನೋಡಿ. ಇಲ್ಲಿ ಫಸ್ಟು ಶಿವಾಜಿ ತಂದೆ ತಾಯಿಗಳು, ಇಲ್ಲಿ ಜೀಜಾಬಾಯಿ ಇರ್ಬೋದು ಮತ್ತು ಇನ್ನೊಬ್ಬರು ತುಕಾಬಾಯಿ, ಹಾಗೆ ಸಾಂಬಾಜಿ, ಶಿವಾಜಿ, ಏಕೋಜಿ, ಕಯೋಜಿ, ಅಂದರೆ ಸಂತಾಜಿ. ಈಗ ಶಿವಾಜಿಯ ಮಕ್ಕಳು ಬೇರೆ, ಸಾಂಬಾಜಿ ಅಂತಿದ್ದ ಮತ್ತೊಬ್ಬ, ಹಾಗೆ ರಾಜಾರಾಮ್ ಅಂತಿದ್ದ. ಈ ಸಾಂಬಾಜಿಯ ಮಗ ಯಾರು ಅಂದರೆ ಸಾಹು ಅಂತ. ಸಾಹುವಿನ ಕಾಲದಲ್ಲಿ ಪೇಶ್ವೆ ಹುದ್ದೆ ಸ್ಟಾರ್ಟ್ ಆಯಿತು. ಸಾಹುವಿನ ಕಾಲದಲ್ಲಿ ಪೇಶ್ವೆ ಹುದ್ದೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಿಮಗೆ ಈ ಪ್ರಶ್ನೆಗೆ ಉತ್ತರ ಇವೆರಡು ರೈಟ್ ಇದೆ, ಆದರೆ ಇವೆರಡು ಆಪ್ಷನ್ಸ್ಗಳೇನಾಗಿದೆ ತಪ್ಪಾಗಿದೆ ಅಂತ ನೋಡಿ. ಅದೇ ರೀತಿಯಾಗಿ ಲಾಸ್ಟ್ KS ಎಕ್ಸಾಮಲ್ಲಿ ಕೇಳಿದ್ದು ಅಂದರೆ ಶಿವಾಜಿ ಯಾರಿಂದ, ಹುಲಿ ವ್ಯಾಘ್ರಕನನ್ನು ಶಿವಾಜಿ ಯಾರು ಕೊಂದ ಅಂದರೆ ಈ ಅಫ್ಜಲ್ ಖಾನ್ ಏನಿದ್ದಾನೆ ಇವನನ್ನು ಕೊಂದ. 1659ರಲ್ಲಿ ಅಫ್ಜಲ್ ಖಾನನ್ನು ಕೊಂದ. 633ರಲ್ಲಿ ಶಿವಾಜಿ ಯಾರ ಒಂದು ಬೆರಳನ್ನು ಕಟ್ ಮಾಡ್ದ ಅಂದರೆ ಈ ಒಂದು ಶೈಸ್ತಾ ಖಾನ್. ಇದು ಔರಂಗಜೇಬು, ಇವನು ಬಿಜಾಪುರದ ಆದಿಲ್ ಶಾಹಿಗಳಿಂದ ಅಫ್ಜಲ್ ಖಾನ್ ಬಂದಿದ್ದು. ನೆಕ್ಸ್ಟು 1665ರಲ್ಲಿ ಶಿವಾಜಿ ಕಾಲದಲ್ಲಿ ಆಗಿದ್ದು ಯಾವುದು ಅಂದರೆ ಈ ಪುರಂದರಗಡ ಒಪ್ಪಂದ. ಅಂದರೆ ಲಾಸ್ಟ್ KS ಪ್ರಶ್ನೆಗಳನ್ನು ರಿಲೆವೆಂಟಾಗಿ ತೊಗೊಂಡು ಏನು ಮಾಡಿದರೆ ಇಲ್ಲಿ ಕ್ವಶನ್ಸ್ಗಳನ್ನು ರೈಸ್ ಮಾಡಿದ್ದಾನೆ. ನೆಕ್ಸ್ಟ್ ಹಾಗಾದರೆ ಶಿವಾಜಿ ಈ ಒಂದು 680ರಲ್ಲಿ ಶಿವಾಜಿ ಡೆತ್ ಆಗ್ತಾರೆ ಅಂತ ಗೊತ್ತಿರಬೇಕು. ಹಾಗೆ ಈ ಒಂದು ಮೋಡಿ ಸ್ಕ್ರಿಪ್ಟ್ ಬಗ್ಗೆಯೂ ಸಹ ಲಾಸ್ಟು PDO ಎಕ್ಸಾಮ್ಗಳಲ್ಲೂ ಸಹ ಕೇಳಿದ್ದ. ಲಾಸ್ಟ್ ಎಕ್ಸಾಮಲ್ಲಿ ಅಫ್ಜಲ್ ಖಾನ್ ಬಗ್ಗೆ KSಲ್ಲಿ ಕೇಳಿದರು 1659. ಅಂದರೆ ನಿಮಗೆ 2017-20 KS ಪ್ರಶ್ನೆ ಪತ್ರಿಕೆಗಳನ್ನು ವರ್ಕ್ ಮಾಡಿದರೆ ಈ ಮುಂದಿನ ಪ್ರಶ್ನೆ ಪತ್ರಿಕೆಗಳಲ್ಲೂ ನೋಡ್ಬೋದು. ಈ C ಸಹ ತಪ್ಪಾಗಿದೆ, ಹಾಗೆ D ಸಹ ತಪ್ಪಾಗಿದೆ. 1 ಮತ್ತು 2 ಮಾತ್ರ ರೈಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿರಬೇಕು. 1 ಮತ್ತು 2 ಶಹಾಜಿ ಒಬ್ಬನೇ ಮಗಲ್ಲ, ಶಹಾಜಿ ಒಬ್ಬನೇ ಮಗಲ್ಲ, ಇವನಿಗೆ ಹೆಚ್ಚು ಜನ ಮಕ್ಕಳಿದ್ದರು. ಆದರೆ ಜಾವಳಿ ಕದನ ನಡೆದ ಇಯರ್ ಕರೆಕ್ಟಾಗಿದೆ. ಅಲ್ಲಿ ನೋಡಿ ತೋರಣಗಡ ಕದನ ಆಗಿದ್ದು, ಅಫ್ಜಲ್ ಖಾನನ್ನು ಕೊಂದಿದ್ದು, ಹಾಗೆ ನಮಗೆ ಶೈಸ್ತಾ ಖಾನನ್ನು ಅಂದರೆ ಗಾಯಗೊಳಿಸಿದ್ದು, ಪುರಂದರಗಡ ಒಪ್ಪಂದ ಆಗಿದ್ದು, ಔರಂಗಜೇಬನ ಜೈಸಿಂಗ್ ಮತ್ತು ಶಿವಾಜಿಯ ನಡುವೆ, ಮತ್ತು ಆತ ಡೆತ್ ಆಗಿದ್ದು. ಈ ಎಲ್ಲ ಅಂಶಗಳ ಬಗ್ಗೆನೂ ನಮಗೆ ಸಿಕ್ತು. 7ನೇ ಪ್ರಶ್ನೆಗೆ ಇದು ರೈಟ್ ಆಗಿದೆ. ನೆಕ್ಸ್ಟ್ ಇದ್ರ ಬಗ್ಗೆನೂ ನಮಗೆ ಗೊತ್ತಾಯಿತು ನೋಡಿ. ನಮಗೆ ಈ ಸೈಮನ್ ಕಮಿಷನ್ ಬಗ್ಗೆ ಒಂದು ಕ್ವಶನ್ಸ್ ಕೇಳಿದ್ದಾರೆ. ಇದನ್ನು ಬಿಳಿಯರ ಆಯೋಗ ಅಂತ ಕರಿತೀವಿ. ಭಾರತೀಯ ಶಾಸನಬದ್ಧ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದರೆ 1927ರಲ್ಲೇ ಸೈಮನ್ ಕಮಿಷನ್ ರೆಡಿಯಾಗಿ 28ಕ್ಕೆ ಇಂಡಿಯಾಕ್ಕೆ ಬಂತು. ಇದನ್ನು ನಾವು ಇನ್ನೂ ಒಂದು ಹೆಸರಲ್ಲಿ ಈ ಬಿಳಿಯರ ಆಯೋಗ ಅಂತ ಕರಿತೀವಿ. ಇದರಲ್ಲಿ 7 ಜನ ಬಿಳಿಯರು ಅಂದರೆ ಬ್ರಿಟಿಷರು, 7 ಜನ ಬ್ರಿಟಿಷರಿದ್ದರು. ಯಾವುದೇ ಭಾರತೀಯ ಸದಸ್ಯ ಇದರಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಭಾರತ ಸರ್ಕಾರ 1919ರ ಮಾಂಟೆಂಗೋ ಚಲ್ಮ್ಸ್ಫರ್ಡ್ ರಿಫಾರ್ಮ್ಸ್ ಏನಿತ್ತು, ಈ ಕಾಯ್ದೆಯ ಪುನರಾವಲೋಕಿಸುವುದು ಹಾಗೂ ಭಾರತಕ್ಕೆ ಸಂವಿಧಾನಾತ್ಮಕ ಸುಧಾರಣೆಯನ್ನು ತರಲು 27ರ ಆಯೋಗವನ್ನು ನೇಮಿಸಿತು. ಈ ಆಯೋಗ ಕೇವಲ ಒಬ್ಬ ಭಾರತೀಯ ಸದಸ್ಯನನ್ನು ಒಳಗೊಂಡಿತ್ತು, ಇಲ್ಲ 7 ಜನ ಬ್ರಿಟಿಷರಿದ್ದರು. ಹಾಗಾಗಿ ಇದು ತಪ್ಪಾಗಿದೆ. ಈ ಆಯೋಗ ಮತ್ತು ದುಂಡು ಮೇಜಿನ ಸಮ್ಮೇಳನಗಳ ಫಲಶ್ರುತಿ 1935ರ ಭಾರತ ಸರ್ಕಾರ ಕಾಯ್ದೆ ಸರಿ ಇದೆ. ಹಾಗಾದರೆ ಭಾರತ ಸರ್ಕಾರ ಕಾಯ್ದೆ 1900 ಪ್ರಾಂತ್ಯದಲ್ಲಿ ದ್ವಿಪೌರತ್ವವನ್ನು ಜಾರಿಗೆ ತರಲಿಲ್ಲ. ಇದೇನು ಮಾಡ್ತು? ರದ್ದತಿಯನ್ನು ಮಾಡ್ತು. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ. ಇಲ್ಲಿ ನಮಗೆ B ಮತ್ತು D ತಪ್ಪಾಗಿದೆ. ಇದು ರದ್ದತಿ ಮಾಡಿತ್ತು, ಆದರೆ ಇಲ್ಲಿ ಜಾರಿ ಕಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ನಮಗೆ A ಮತ್ತು C ನೋಡಿ. ನಮಗೆ A ಮತ್ತು C ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಯಿತು. A ಮತ್ತು C ಅಂತಕ್ಕಂಥದ್ದು ನಾವು ಈ 8ನೇ ಪ್ರಶ್ನೆಗೆ ನಮಗೆ ಇಲ್ಲಿ ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾಗಿಲ್ಲ ಅಂದರೆ ಅವೆರಡು ಸರಿಯಾಗಿದೆ. ಹಾಗಾದರೆ B ಮತ್ತು D ಸರಿಯಾಗಿಲ್ಲ. ಸರಿ ಇರೋದು ಯಾವುದು ಅಂದರೆ A ಮತ್ತು C. ಸರಿಯಾಗಿಲ್ಲ ಯಾವುದು ಅಂದರೆ B ಮತ್ತು D. ಹಾಗಾದರೆ ಆನ್ಸರ್ ಯಾವುದು ಅಂದರೆ B ಮತ್ತು D. A ಮತ್ತು C ಸರಿಯಾಗಿದೆ. ಇಲ್ಲೇನು ಕೊಟ್ಟಿದ್ದಾರೆ? ಸರಿಯಾಗಿಲ್ಲ. ಸರಿಯಾಗಿದ್ದು ನಾನು ಹೇಳಿದೆ, ಸರಿಯಾಗಿಲ್ಲ. ಯಾವುದು ಸರಿಯಾಗಿಲ್ಲ ಅಂದರೆ B ಮತ್ತು D ಸರಿಯಾಗಿಲ್ಲ ಅಂತ ಹೇಳಿದೆ. ಇಲ್ಲಿ 7 ಜನ ಬ್ರಿಟಿಷರಿದ್ದರು, ಇಲ್ಲಿ ರದ್ದತಿಯಾಗಿದ್ರ ಬಗ್ಗೆ ಸ್ನೇಹಿತರೆ ಹೇಳಿದೆ. ಹಾಗಾದರೆ ಮುಂದಿನ ಪ್ರಶ್ನೆ ಇಲ್ಲಿದೆ. ಅಥವಾ ಈ ಸೈಮನ್ ಕಮಿಷನ್ 7 ಜನ ಸದಸ್ಯರನ್ನು ಒಳಗೊಂಡಿದ್ರ ಬಗ್ಗೆ
ಅಥವಾ ಇಲ್ಲಿ ಲಾಲಾ ಲಜಪತ್ ರಾಯ್ ಸೈಮನ್ ಕಮಿಷನ್ನ ವಿರೋಧಿಸಿದ್ರ ಬಗ್ಗೆ ಆಲ್ಮೋಸ್ಟ್ ಬುಕ್ಸ್ಗಳಲ್ಲಿದೆ. ಅದನ್ನು ನೀವು ಸ್ವಲ್ಪ 10 ಬುಕ್ಸ್ ತೊಗೊಂಡು ಓದೋದಕ್ಕಿಂತ ಒಂದೇ ಬುಕ್ಸನ್ನು, ಒಂದು ಬೆಸ್ಟ್ ಬುಕ್ಸನ್ನು ನೀವು ಓದಬೇಕು. ಅದು ಯಾವ ಬುಕ್ಸ್ ಅಂತ ಹೇಳ್ತೇನೆ. ಎಸ್, ದಿ ಪೊಲಿಟಿಕಲ್ ಎಕಾನಮಿ ಆಫ್ ಇಂಡೈರೆಕ್ಟ್ ರೂಲ್ ಮೈಸೂರು 1881 to 1971 ಬಗ್ಗೆ. ಇದು ರಿಸರ್ಚ್ ಓರಿಯೆಂಟೆಡ್ ಕ್ವೆಶನ್ಸ್ ಆಗಿರೋದ್ರಿಂದ ಈ ಗ್ರಂಥದಲ್ಲಿ ಮೈಸೂರು ದೇಶೀಯ ರಾಜ್ಯದಲ್ಲಿ ರಾಷ್ಟ್ರೀಯ ಚಳವಳಿಯನ್ನು ಕೆಳಕಂಡಂತೆ ವಿಂಗಡಿಸಲಾಗಿದೆ. ನೋಡಿ, ಇಲ್ಲಿ ಘಟನೆಗಳು, ಇಲ್ಲಿ ಸಜ್ಜುಗೊಳಿಸುವಿಕೆ, ಹಾಗೆ ಶಿಕ್ಷಿತರ ಸಜ್ಜುಗೊಳಿಸುವಿಕೆ, ಹಾಗೆ ಸಮೂಹ ಸಜ್ಜುಗೊಳಿಸುವಿಕೆ. ನೋಡಿ, ಈ ಥರದ ಈ ರಿಸರ್ಚ್ ಬುಕ್ಸ್ಗಳನ್ನು ಬರೆದಂಥವ್ರು ಯಾರು ಅಂತ ಕೇಳಿದರೆ W. ರಸ್ಸೆಲ್ ಇದೆ, ಈಗ ಬಿಜೋರ್ನ್ ಎಟ್ನೆ ಇದೆ, ಹಾಗೆ ಮೊಹಿಬುಲ್ ಹಸನ್ ಇದೆ, ಬಿಪಿನ್ ಚಂದ್ರ ಮಾಡರ್ನಿಸ್ಟಿಯನ್ನು ಬರೆದಂಥವ್ರು ಇದ್ದಾರೆ. ಈ ಥಿಂಕರ್ಸ್ಗಳ ಬಗ್ಗೆ ಇತ್ತೀಚೆಗೆ ಈ ಸೋಷಿಯಾಲಜಿ ಮತ್ತು ಇದ್ರ ಮೇಲೆ ಕ್ವಶನ್ಸ್ಗಳನ್ನ ಹೆಚ್ಚಾಗಿ ಕೇಳೋ ಸಾಧ್ಯತೆಗಳಿದೆ. ನೀವು ಗೂಗಲಲ್ಲಿ ಸಹ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಬಿಜೋರ್ನ್ ಎಟ್ನೆ ಅಂತಕ್ಕಂಥವ್ರು ಏನಿದ್ದಾರೆ ಇದಕ್ಕೆ ರೈಟ್ ಆನ್ಸರ್. ಈ ಥರದ್ದು 1 or 2 ಕ್ವಶನ್ಸ್ ನಿಮಗೆ ಟಫ್ ಆಗಿ ಬರುತ್ತೆ. ನಿಮಗೆ ಯಾಕೆ ಅಂದರೆ ನೆಗೆಟಿವ್ ವ್ಯಾಲ್ಯೂಷನ್ ಇರೋದ್ರಿಂದ ಟಫ್ ಇರೋದನ್ನು ಬಿಟ್ಟು ಈಸಿ ಇರೋ ಮ್ಯಾಚ್ ದ ಫಾಲೋಯಿಂಗ್ ಈ ಥರದ ಕ್ವಶನ್ಸ್ಗಳನ್ನು ಸಹ ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟು, ಗರಿಷ್ಠ ಗುತ್ತಿಗೆ ಆಧಾರದ ದೊಡ್ಡ ಪ್ರಮಾಣದ ಭೂಮಿಯನ್ನು ಹೆಚ್ಚಿನ ಮೊತ್ತಕ್ಕೆ ಗೇಣಿ ನೀಡಿದ ಪರಿಣಾಮವಾಗಿ ರೈತರ ಅಸಹನೆ ಹೆಚ್ಚಾಗಿ ದಂಗೆ ಉಂಟಾಯಿತು. ಮೇಲಿನ ಹೇಳಿಕೆ 1830 31 ಒಂದು ನಗರ ದಂಗೆ. ಬೂದಿ ಬಸಪ್ಪರ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಧಿಕಾರ ಕಳ್ಕೊಳ್ಳೋದಕ್ಕೆ ಅವರು ಕಂದಾಯವನ್ನು ಹೆಚ್ಚು ಮಾಡಿದ್ದರಿಂದ ಈ ಥರದ್ದು ಆಯಿತು ಅಂತಕ್ಕಂಥದ್ದು ಈ ಸ್ವರೂಪ ಬಿಂಬಿಸುತ್ತದೆ. ಇದು ಯಾರ ಹೇಳಿಕೆಯಾಗಿದೆ ಅಂತ ಕೇಳಿದರೆ ನಗರ ದಂಗೆಯ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟನ್ನು ನಾವು ಬರೆಸಬೇಕು. ನಿಮಗೆ ಆಲ್ಮೋಸ್ಟ್ ಸೂರ್ಯನಾಥ್ ಕಾಮತ್ ಈ ಥರದ ಬುಕ್ಸ್ಗಳು, ರಿಸರ್ಚ್ ಬುಕ್ಸ್ಗಳೇನಿದೆ ಕರ್ನಾಟಕದ ಮೇಲೆ, ಅವುಗಳನ್ನು ಓದಿದಾಗ ಈ ಥರದ ಮಾಹಿತಿ, ಅಥವಾ ಮೈಸೂರಿನ ವಿಶ್ವಕೋಶವನ್ನು ಓದಿದಾಗ ಈ ಥರದ ಮಾಹಿತಿಗಳು ಸಿಗುತ್ತೆ ಹಿಸ್ಟ್ರಿಗೆ ಸಂಬಂಧಿಸಿದಂತೆ. ಈಗ ಅಯವದನ್ ರಾವ್ ಅಂತಕ್ಕಂಥವ್ರು ಏನಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಅಯವದನ್ ರಾವ್ ಅಂತಕ್ಕಂಥವ್ರು ಏನಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ ನಮಗೆ ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು ಅಂತಕ್ಕಂಥದ್ದು. ನಿಗಮಸಗ ಅಂದರೆ ನಿಗಮ ಸಭಾ ಅಂತಿತ್ತು, ಆಗಮ ಸಭಾ ಅಂತಿತ್ತು, ಸಮಿತಿ ವಿಧಾತ್ ಅಂತಿತ್ತು. ಸಭಾ, ಸಮಿತಿ, ವಿಧಾತ್ ಇವೆಲ್ಲ ಬರೋದು ವೇದಿಕ್ ಸಿವಿಲೈಸೇಷನಲ್ಲಿ. ಬಟ್ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಈ ನಿಗಮ ಸಭಾ ಅಂತ ಗೊತ್ತಿರಬೇಕು. ನೋಡಿ, ಪ್ರಾಂತ್ಯಗಳ ಆದಮೇಲೆ ಈ ಇವ್ರ ಕಾಲದಲ್ಲಿ ಈ ವಸ್ತು ಪ್ರಾಂತ್ಯಗಳು ಅಂದರೆ ನಿಮಗೆ ಗೊತ್ತಿದೆ, ಶಾತವಾಹನರ ಕಾಲದಲ್ಲಿ ನಾವು ಇದನ್ನು ರಾಜ್ಯಗಳು ಅಂತ ಕರಿತೀವಿ. ಲೈಕ್ ಪ್ರಾಚೀನ ಅಥವಾ ದಕ್ಷಿಣ ಭಾರತವನ್ನು ಆಳಿದಂಥ ಮೊದಲ ಮನೆತನ ಇದಾಗುತ್ತೆ. ಅದಾದಮೇಲೆ ನಾವು ಈ ಅಹರ್ ಅಂತ ಕರಿತೀವಿ. ಈ ಪ್ರಾಂತ್ಯಗಳಾದಮೇಲೆ ಅಹರ್ ಅಂತ ಕರಿತೀವಿ. ಅಹರ್ಗಳ ಆದಮೇಲೆ ನಾವು ಇಲ್ಲಿ ವಿಶೇಷವಾಗಿ ಏನಂತ ಕರಿತೀವಿ ಅಂದರೆ ಈ ನಿಗಮಗಳು ಅಂತ ಕರಿತೀವಿ. ಈ ನಿಗಮಗಳನ್ನು ಅಥವಾ ನಿಗಮಗಳನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದೇ ಈ ನಿಗಮ ಅಂತ. ಪ್ರಾಂತ್ಯಗಳಾದಮೇಲೆ ವಿಭಾಗಗಳು, ಈ ನಗರ ಪಟ್ಟಣಗಳು ಅಂತ ಕರಿತೀವಿ. ಈ ನಗರ ಪಟ್ಟಣಗಳಿಗೆ ಈ ನಿಗಮ ಸಭಾ ಅಂತ ಕರಿತೀವಿ. ಈ ನಿಗಮಗಳು ಅಂದರೆ ನಗರ ಪಟ್ಟಣಗಳು. ಹಾಗಾಗಿ ನಿಗಮ ಸಭಾ ಅಂತಕ್ಕಂಥದ್ದು ಆಳ್ವಿಕೆ ಮಾಡ್ತಾಯಿತ್ತು. ನೋಡಿ, ಶಾತವಾಹನರ ಆಡಳಿತದಲ್ಲಿ ಮೌರ್ಯರ ಪದ್ಧತಿ ಆಳ್ವಿಕೆ ಮಾಡಿದರು. ಪ್ರಾಂತ್ಯಗಳು, ರಾಜ್ಯಗಳಿತ್ತು. ಜಾನಪದ ವಿಭಾಗಗಳು, ಜನಪದಗಳು ಅಂತ ಕರಿತಾ ಇದ್ವಿ, ಅಥವಾ ಇಲ್ಲಿ ನಾವು ಅಹರಗಳು ಅಂತ ಕರಿತಾ ಇದ್ವಿ. ಹಾಗೆ ಅಹರಗಳು ವಿಷಯ, ಪಟ್ಟಣ, ನಗರ ಅಂತಿತ್ತು. ನಗರಾಡಳಿತವನ್ನು ನಿಗಮ ಸಭಾ ಅಂತ ಕರಿತಾ ಇದ್ವಿ. ಅಗ್ರಹಾರಗಳಿತ್ತು, ತಾಲೂಕು ಹಳ್ಳಿಗಳಿತ್ತು. ಹಾಗೆ ಇಲ್ಲಿ ರಾಜನೇ ರಾಜ್ಯದ ಮುಖ್ಯಸ್ಥನಾಗಿದ್ದ. ಹಣಕಾಸು ಅಧಿಕಾರಿಯನ್ನು ಹಿರಣ್ಯಕ ಅಂತ ಕರಿತಾ ಇದ್ವಿ. ಭೂದಾನ ಅಧಿಕಾರಿಯನ್ನು ನಿಬಂಧನಾಕಾರಿ ಅಥವಾ ನಿಬಂಧಕಾರಿ ಅಂತ ಕರಿತಾ ಇದ್ವಿ. ಕಂಪನ ಎಂಬ ಬೆಳ್ಳಿ ನಾಣ್ಯಗಳು ಇವ್ರ ಕಾಲದಲ್ಲಿ ಬಳಸ್ತಾ ಇತ್ತು. ಜನಪದ ವಿಷಯಗಳು, ಪಟ್ಟಣಗಳು ಇತ್ತು ಶಾತವಾಹನರ ಕಾಲದಲ್ಲಿ, ಮೌರ್ಯರ ನಂತರ ಅನ್ನೋದು ನಿಮ್ಮ ಮೈಂಡಲ್ಲಿರಲಿ. ಇವರು ಬಿಫೋರ್ ಕಾಮನ್ ಇರೋದಲ್ಲಿ ದಕ್ಷಿಣ ಭಾರತವನ್ನು ಆಳಿದ, ಕರ್ನಾಟಕವನ್ನು ಮೇಲಾಗಿ ಆಳಿದಂತಹ ಮೊದಲ ಮನೆತನ ಶಾತವಾಹನರು ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟು ನೋಡಿ, ನಿಮಗೆ ಚೋಳರ ಕಾಲದಲ್ಲಿ ನಾವು ಉರೈಯೂರಿತ್ತು ರಾಜಧಾನಿ. ನಂತರ ತಾಂಜಾವೂರು ಆಯಿತು, ಬೃಹದೇಶ್ವರ ದೇವಾಲಯ. ಕರಿಕಾಳ ಚೋಳನಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ದು, ವಿಜಯಾದಿತ್ಯ ಚೋಳನಿಂದ ಇದು ಸ್ಟಾರ್ಟ್ ಆಗಿದ್ದು. 1ನೇ ಪಾರಂತಕ ಚೋಳನ ಉತ್ತರ ಮೇರೂರು ಶಾಸನದ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆದರೆ ಇಲ್ಲಿ ಆಡಳಿತಾತ್ಮಕ ವಿಚಾರಗಳಲ್ಲಿ ತುಂಬ ಡೆಪ್ತಾಗಿ ಕ್ವಶನ್ಸ್ ಕೇಳಿದ್ದಾನೆ. ಚೋಳರ ಕಾಲದ ಕೃಷಿ ಚಟುವಟಿಕೆಗಳಿಗೆ ಜಾಮೀನುದಾರರು ಸ್ಥಳೀಯವಾಗಿ ರಚಿಸಿಕೊಂಡ
ಈ ಸಾಮುದಾಯಿಕ ಸಂಘ ಕಮ್ಯುನಿಟಿ ಅಂತಕ್ಕಂಥದ್ದು ಏನು ಮಾಡ್ತೀರಾ, ಈ ಸಾಮುದಾಯಿಕ ಸಂಘಕ್ಕೆ ಇದ್ದ ಹೆಸರು ಕೆಳಗಿನವುಗಳಲ್ಲಿ ಯಾವುದು? ಹಾಲಂ ಗನಂ ಅಂತಿದೆ, ನಾನಾ ದೇಸಿ ಅಂತಿದೆ, ಬಿಟ್ಟಿರ ಮೇಲೆ ಅಂತಿದೆ, ಐನೂರು ಅವರಂತಕ್ಕಂಥದ್ದಿದೆ. ಈ ಚಿಟ್ಟಿರ ಮಲೆ ಯಾಕೆಂದರೆ ಸಂಗಮ್ ಸಾಹಿತ್ಯ ಅಂತ ಏನು ಬರುತ್ತೆ ಅಲ್ಲಿ ಕುರುವಂಜಿ ಈ ಥರದ್ದೆಲ್ಲ ಪ್ರಾಂತ್ಯಗಳು, ಪ್ರಾದೇಶಿಕ ಪ್ರಾಂತ್ಯಗಳು ಬರುತ್ತೆ. ಹಾಗೆ ಕೃಷಿ ಚಟುವಟಿಕೆಗಳ ಒಂದು ಸಂಘ ಇದಾಗಿತ್ತು ಚಿಟ್ಟರ ಮಲಿ ಅಂತಕ್ಕಂಥದ್ದು. ನೋಡೋಣ, ರಾಜ್ಯಗಳನ್ನು ಪ್ರಾಂತ್ಯ ಮಂಡಲ, ಕೊಟ್ಟಂ ಅಂದರೆ ವಿಭಾಗಗಳು, ಒಳನಾಡು ಅಂದರೆ ಜಿಲ್ಲೆಗಳು, ಕುರ್ರಂ ಅಂದರೆ ಗ್ರಾಮ ಅಂತಕ್ಕಂಥದ್ದು. ಸಾಮುದಾಯಿಕ ಸಂಘಕ್ಕೆ ಚಿಟ್ಟಿರ ಮಲೆ ಅಂತ ಕರಿತಾ ಇದ್ರು. ಹಾಗೆ ನಮಣಿ ಅಂದರೆ ಗ್ರಾಮದ ಗುಂಪು, ಹಾಗೆ ನತ್ತರ್ ಅಂದರೆ ಗ್ರಾಮ ಸಭೆ, ನಗರಂ ಅಂದರೆ ವ್ಯಾಪಾರಗಳ ಸಭೆ ಅಂತಕ್ಕಂಥದ್ದು. ಹಾಗೆ ಈ ಉತ್ತರ ಮೇರೂರು ಶಾಸನದಲ್ಲಿ ಈ ಗ್ರಾಮ ಸಭೆಯ ಅಥವಾ ಅದರ ಸದಸ್ಯರನ್ನು ಏನಂತ ಕರಿತಾ ಇದ್ರು ಅಂದರೆ ಪೆರಮಕ್ಕಳ್ ಅಂತ ಕರಿತಾ ಇದ್ರು. ಉತ್ತರ ಮೇರೂರು ಶಾಸನವನ್ನು ಕೆತ್ತಿಸಿದವನು 1ನೇ ಪಾರಂತಕ ಚೋಳ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಅಶೋಕನ ಶಾಸನಗಳ ಬಗ್ಗೆ ಕೇಳಿದ್ದಾರೆ. ಹಾಗಾಗಿ ನಿಮಗೆ ಅಶೋಕನ ಶಾಸನಗಳನ್ನು ನಾವು 4 ವಿಧದಲ್ಲಿ ನೋಡ್ಬೋದು. ಮೇಜರ್ ರಾಕ್ ಎಡಿಟ್ ನೋಡ್ಬೋದು, ಮೈನರ್ ರಾಕ್ ಎಡಿಟ್ಸ್ ಬಗ್ಗೆ ನೋಡ್ಬೋದು. ಹಾಗೆ ನಾವೀಗ ಪಿಲ್ಲರ್ ರಾಕ್ ಎಡಿಟ್ ಮತ್ತು ಕೇವ್ ರಾಕ್ ಎಡಿಟ್, ಒಂದು ನಮಗೆ ಗುಹಾ ಶಾಸನ, ಸ್ತಂಭ ಶಾಸನ, ಕಿರುಬಂಡೆಗಲ್ಲು ಶಾಸನ, ಬಂಡೆಗಲ್ಲು ಶಾಸನ. ಟೋಟಲ್ ನಮಗೆ ಮೇಜರ್ ಆಗಿರ್ತಕ್ಕಂಥ ಈ 14 ಬಂಡೆಗಲ್ಲು ಶಾಸನ, ಗುಜರಾತು, ಒಡಿಸ್ಸಾ, ರುಮಿಂದೈ, ಬಿಹಾರ, ಇವೆಲ್ಲ ಬಾಬರ್ ಬೆಟ್ಟಗಳು ಮತ್ತು ಈ ಒಂದು ಗುಜರಾತಿನ ಗಿರ್ನಾರ್ ಇವೆಲ್ಲ ಕಡೆ ಬರುತ್ತೆ 14 ಬಂಡೆಗಲ್ಲು ಶಾಸನಗಳು. ನೋಡಿ, ಇಲ್ಲಿ ಈ ಅಶೋಕನ ಶಾಸನಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. 3ನೇ ಶಿಲಾಶಾಸನವು ಧರ್ಮದ ಬಗ್ಗೆ ಜನರಿಗೆ ಬೋಧನೆ ನೀಡಲು ಪ್ರತಿ 5 ವರ್ಷಕ್ಕೊಮ್ಮೆ ಮಹಾಮಾತೃರು ಅಂತ ಕರೀತಿದ್ರು. ಅವ್ರನ್ನೇನಂತ ಕರೀತಾರೆ? ಧರ್ಮ ಪ್ರಚಾರಕರನ್ನು ಮಹಾಮಾತೃರು ಅಂತ ನೇಮಿಸಿದ್ದ ಅಶೋಕ ಹೋಗುವ ಅಧಿಕಾರವನ್ನು ಉಲ್ಲೇಖಿಸುತ್ತದೆ. ರುಮಿಂದೈ ಶಾಸನ ಅಂದರೆ ನಿಮಗೆ ಗೊತ್ತಿರಬೇಕು, ಈ ಗೌತಮ ಬುದ್ಧ ಜನಿಸಿದಂತಹ ನೇಪಾಳದ ಲುಂಬಿನಿ ಏನಿದೆ, ಈ ಲುಂಬಿನಿ ವನದಲ್ಲಿ ಅವನ ಸ್ಮರಣಾರ್ಥವಾಗಿ ಕೆತ್ತಿಸಿರ್ತಕ್ಕಂಥದ್ದೇ ಈ ಒಂದು ರುಮಿಂದೈ ಶಾಸನ. ಈ ಗ್ರಾಮದ ಜನರಿಗೆ ತೆರಿಗೆ ವಿನಾಯಿತಿಯನ್ನು ಪಡೆಯಲಾಗುತ್ತು. ಅಂದರೆ 8ನೇ 1 ಭಾಗದಷ್ಟು ಮಾತ್ರ ಅಲ್ಲಿತ್ತು, ರಿಯಾಯಿತಿ ತುಂಬ ಇತ್ತು ಅಂತಕ್ಕಂಥದ್ದು. ನೆಕ್ಸ್ಟು ಎಲ್ಲ ಕೊಡುಗೆಗಳಿಂದ ಅತ್ಯುತ್ತಮವಾಗಿರುವ ಧರ್ಮದ ಕೊಡುಗೆಯನ್ನು 11ನೇ ಶಿಲಾಶಾಸ, ಯಾವುದು 11ನೇ ಶಿಲಾಶಾಸನದಲ್ಲಿ ನಾವು ನೋಡ್ಬೋದು. ಏಕೆಂದರೆ ಅಶೋಕ ಒಬ್ಬ ಮಹಾಶಯ ಅಂತ ನಿಮಗೆ ಗೊತ್ತಿರಬೇಕು. ಅಶೋಕನ ಸುಖಿ ರಾಜ್ಯ ತತ್ವದ ಬಗ್ಗೆ, ವೆಲ್ಫೇರ್ ಸ್ಟೇಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹಾಗೆ ಆತನ 13ನೇ ಬಂಡೆಗಲ್ಲು ಶಾಸನ ಈ ಕಳಿಂಗ ಯುದ್ಧದ ಬಗ್ಗೆ ಹೇಳೋದು ಗೊತ್ತಿರಬೇಕು. ಹಾಗೆ ಅಶೋಕನ 2ನೇ ಶಾಸನ ಈ ಪಾಂಡ್ಯ ಅಥವಾ ಸಂಗಮ್ ರಾಜರುಗಳ ಬಗ್ಗೆ ಹೇಳೋದ್ರ ಬಗ್ಗೆ ಗೊತ್ತಿರಬೇಕು. ಹಾಗೆ ಪ್ರಜೆಗಳು ನನ್ನ ಮಕ್ಕಳು ಅಂತಕ್ಕಂತ ಹೇಳ್ತಾ 5ನೇ ಶಾಸನದ ಬಗ್ಗೆ ಗೊತ್ತಿರಬೇಕು. 7ನೇ ಬಂಡೆಗಲ್ಲು ಶಾಸನದ ಬಗ್ಗೆ ಗೊತ್ತಿರಬೇಕು. 12ರ ಬಗ್ಗೆ ಗೊತ್ತಿರಬೇಕು. 13ರ ಬಗ್ಗೆ ಗೊತ್ತಿರಬೇಕು. ಒಂದು ಸುಖಿ ರಾಜ್ಯ ತತ್ವ, ಪ್ರಜೆಗಳು ತನ್ನ ಮಕ್ಕಳು ಅಂತ ಹೇಳಿದ್ದು, ಹಾಗೆ ಈ ಪ್ರಾಣಿಗಳ ಹತ್ಯೆಯನ್ನು ನಿಷೇಧ ಮಾಡಿದ್ದು, ಹಾಗೆ ಅದಾದ ಮೇಲೆ ನಮಗೆ ವಿಶೇಷವಾಗಿ ಈ ಧರ್ಮ ಸಹಿಷ್ಣು ಅಶೋಕ ಯಾವ ಒಂದು ಇದರಲ್ಲಿ ಹೇಳಲಾಗಿದೆ, ಈ ಥರದ ಪ್ರಶ್ನೆಗಳು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಎಸ್, ಹಾಗಾದರೆ ಇಲ್ಲಿದೆ ನೋಡೋಣ ಬಂಡೆಗಲ್ಲು ಶಾಸನಗಳು, ಅವಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. 1ನೇ ಬಂಡೆಗಲ್ಲು ಶಾಸನ ಪ್ರಾಣಿ ಹತ್ಯೆ ನಿಷೇಧಿಸಿದರ ಬಗ್ಗೆ. 2ನೇ ಬಂಡೆಗಲ್ಲು ಶಾಸನ ಪಾಂಡ್ಯರು, ಚೋಳರು, ಕೇರಳಿ ಪುತ್ರರು, ಸಂಗಮ್ ರಾಜ್ಯಗಳು. ಸಂಗಮ್ ರಾಜ್ಯ ಅಂದರೆ ಸಂಗಮ್ ಸಾಹಿತ್ಯವನ್ನು ನಮಗೆ ಫಸ್ಟು ಆಳ್ವಿಕೆ ಮಾಡಿದ್ದು ಪಾಂಡ್ಯರು. ಪಾಂಡ್ಯರಾದಮೇಲೆ ಚೇರರು, ಚೇರರಾದಮೇಲೆ ಚೋಳರು. ಈ 3 ಮನೆತನಗಳು ಸಂಗಮ್ ಲಿಟ್ರೇಚರ್ನ ಬೆಳೆಸಿದ್ವು. ಸಂಗಮ್ ಅಂದರೆ ಈ ದಾರ್ಶನಿಕರ ಈ ತಮಿಳು ದಾರ್ಶನಿಕರ ಒಂದು ಗುಂಪು. ಈ ಒಂದು ತೋಳ್ಕಪ್ಪಿಯಂ ಇರ್ಬೋದು, ತಿರುಕ್ಕುರಳ್ ಇರ್ಬೋದು, ಅಗತ್ಯಂ ಇರ್ಬೋದು, ಶಿಲಪ್ಪದಿಗಾರಂ ಇರ್ಬೋದು, ಮಣಿಮೇಕಲೆ ಇರ್ಬೋದು, ಇಳಂಗಡಿಗಲ್ ಮತ್ತು ಸತ್ತನಾರ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. 3ನೇ ಬಂಡೆಗಲ್ಲು ಶಾಸನ ರಾಜುಕ, ಯುಕ್ತ, ಪ್ರಾದೇಶಿಕ, ಪ್ರತಿ 5 ವರ್ಷಕ್ಕೊಮ್ಮೆ ಧರ್ಮ ಪ್ರಚಾರ. ಅಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಈ 3ನೇ ಸರಿಯಾಗಿದೆ. ರಾಜುಕ ಅಂದರೆ ನಗರ ಪ್ರದೇಶದಲ್ಲಿ ಕಂದಾಯ ವಸೂಲಿ ಮಾಡೋಣ. ರಜ್ಜುಕ ಅಂದರೆ ಭೂ ಕಂದಾಯ. ಹಾಗಾದರೆ ಪ್ರಜೆಗಳು ತನ್ನ ಮಕ್ಕಳಂತೆ ಅಂತ ಹೇಳಿದ್ದು ಯಾವುದು ಅಂದರೆ 5ನೇ ಬಂಡೆಗಲ್ಲು ಶಾಸನ. ಹಾಗಾದರೆ 6ನೇ ಬಂಡೆಗಲ್ಲು ಹೇಳ್ತಾ ಇದೆ, ನಾನು ಭೋಜನ ಮಾಡುತ್ತಿರಲಿ, ಗೋಶಾಲೆಯಲ್ಲಿರಲಿ, ಉದ್ಯಾನವನದಲ್ಲಿರಲಿ, ಪ್ರಜೆಗಳು ನೇರವಾಗಿ ಸರ್ವಕಾಲಕ್ಕೂ ನನ್ನನ್ನು ಭೇಟಿಯಾಗ್ಬೋದು ಅಂತೇಳಿದ್ದು 6ನೇ ಬಂಡೆಗಲ್ಲು ಶಾಸನ. ಹಾಗಾದರೆ 7ನೇ ಬಂಡೆಗಲ್ಲು ಶಾಸನ ವೆಲ್ಫೇರ್ ಸ್ಟೇಟ್, ಸುಖಿ ರಾಜ್ಯ ಪರಿಕಲ್ಪನೆಗಳ ಬಗ್ಗೆ ನೀಡುತ್ತೆ.
ಹಾಗೆ 11ನೇ ಬಂಡೆಗಲ್ಲು ಶಾಸನ ಎಲ್ಲ ಕೊಡುಗೆಗಳು ಅತ್ಯುತ್ತಮವಾಗಿ ಧರ್ಮದ ಕೊಡುಗೆಗಳಾಗಿವೆ ಅಂತ ಹೇಳುತ್ತೆ. ಇದು ಕೊಟ್ಟಿದ್ದಾರೆ, ಸರಿಯಾಗಿದೆ. 3 ಮತ್ತು 11 KS ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಹೆಚ್ಚಾಗಿ PSL ಕೇಳಿರೋದು 13ನೇ ಬಂಡೆಗಲ್ಲು ಶಾಸನ, ಕಳಿಂಗದ ದಿಗ್ವಿಜಯಗಳು ಮತ್ತು ಸಂಗಮ್ ರಾಜ್ಯಗಳ ಬಗ್ಗೆ ಉಲ್ಲೇಖ ಇದೆ. ಹಾಗಾದರೆ 12ನೇ ಬಂಡೆಗಲ್ಲು ಶಾಸನದಲ್ಲಿ ಆಲ್ ಟಾಲರೆನ್ಸ್, ಪರಮಧರ್ಮ ಸಹಿಷ್ಣು, ಅಶೋಕ ಒಬ್ಬ ಪರಮಧರ್ಮ ಸಹಿಷ್ಣು ಅಂತ ಹೇಳಿರೋದು ಈ ಒಂದು ಮೇಜರ್ ರಾಕ್ ಎಡಿಟ್ ಏನಿದೆ 12 ಅಂತ ಗೊತ್ತಿರಬೇಕು. ಮೇಜರ್ ರಾಕ್ ಎಡಿಟ್ ಬಗ್ಗೆ ಗೊತ್ತಿರಬೇಕು. ಮೈನರ್ ರಾಕ್ ಎಡಿಟ್ ಅಂದರೆ ಕರ್ನಾಟಕದಲ್ಲಿದೆ. 14 17 ಕಿರು ಬಂಡೆಗಲ್ಲು ಶಾಸನಗಳನ್ನು ನಾವು ಓದಿದ್ದೇವೆ. ಹಾಗಾಗಿ 5 ಜಿಲ್ಲೆಗಳಲ್ಲಿದೆ, 9 ಸ್ಥಳಗಳಿದೆ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು. ನೆಕ್ಸ್ಟ್, ರಾಜಾರಾಮ್ ಮೋಹನ್ ರಾಯ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇವರು ಪರ್ಷಿಯನ್ ಭಾಷೆಯಲ್ಲಿ, ಯಾಕೆ ಅಂದರೆ ರಾಜಾರಾಮ್ ಮೋಹನ್ ರಾಯ್ ಒಬ್ಬ ಬ್ರಹ್ಮಚಾರಿ, ಅದ್ಭುತವಾದಂಥ ಜ್ಞಾನಿ, 15 ಭಾಷೆಗಳ ಬಗ್ಗೆ ಪಾಂಡಿತ್ಯ ಹೊಂದಿದ್ದ. ಹಾಗೆ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಆಧುನಿಕ ಭಾರತದ ಪಿತಾಮಹ ಅಂತ ಕರಿತೀವಿ. ಹಾಗೆ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರಿತೀವಿ. ಹಾಗೆ ಭಾರತದ ವೈಚಾರಿಕತೆಯ ಪಿತಾಮಹ ಅಂತ ಕರಿತೀವಿ. ಹಾಗೆ ಬಂಗಾಳ ಗದ್ಯ ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ. ಇವರು ಬ್ರಹ್ಮಚಾರಿಯಾಗಿ ಹೋಗಿ ಇಂಗ್ಲೆಂಡಿಗೆ ಹೋಗಿ ಬ್ರಿಸ್ಟನ್ನಲ್ಲಿ ಸತ್ತೋಗ್ತಾರೆ. 1833 ಬಗ್ಗೆ, 2ನೇ ಅಕ್ಬರ್ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಹೋಗ್ತಾರೆ. ಸಂವಾದ ಕೌಮುದಿಯ ಬಗ್ಗೆ ಮತ್ತು ಅವರ ಹುತ್ವತ್ ಉಲ್ ಮೊಹಾವುದ್ದೀನ್ ಅಂತಕ್ಕಂಥ ಕೃತಿ, ದ ಗಾಡ್ ಆಫ್ ಮೊನೋಥಿಸ್ಟ್ ಅಂತ ಏನು ಕರಿತೀವಿ, ದ ಗಾಡ್ ಆಫ್ ಮೊನೋಥಿಸ್ಟ್ ಅಂದರೆ ಏಕದೇವತಾರಾಧನೆ ಬಗ್ಗೆ, ದೇವರು ಒಬ್ಬ, ಎಲ್ಲದಕ್ಕೂ ದುಬಾರಿ ಆಗಬೇಡಿ, ಒಂದನ್ನು ನೀವು ಪಾಲಿಸಿ ಅಂತ ಹೇಳ್ತಾರೆ. ಒಂದನ್ನು ಪಾಲಿಸಿ ಅಂತ ಹೇಳ್ತಾರೆ. ನೆಕ್ಸ್ಟು ದ ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿ. ನೋಡಿ, ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿ ಗೊತ್ತಿದೆ. 1905ರಲ್ಲಿ ಗಾಂಧೀಜಿಯವರ ಗುರುಗಳಾದ ಗೋಪಾಲಕೃಷ್ಣ ಗೋಖಲೆ ಅವರು ಏನು ಮಾಡಿದರು, ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು. ಹಾಗಾದರೆ ABD ರೈಟ್ ಇದೆ, ಇದೊಂದು ತಪ್ಪಿದೆ. ಇವರು ಸ್ವತಂತ್ರ ಉದಾರವಾದ ಪ್ರಜಾಪ್ರಭುತ್ವ ಮತ್ತು ರಾಜಕೀಯ. ನೋಡಿ, ಈ ಒಂದು 18 ಮತ್ತು 19, 20ನೇ ಶತಮಾನದಲ್ಲಿ ಈ ಏನು ಅಜ್ಞಾನ, ನರಬಲಿ, ಮೌಢ್ಯತೆ ಇವುಗಳ ವಿರುದ್ಧ ಹೋರಾಡಿ ಶಿಕ್ಷಣ, ಸಮಾನತೆ, ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಎಂಬ ಪರಿಕಲ್ಪನೆಯನ್ನು ತಂದಿದ್ದೇ ರಿನೈಸನ್ಸ್ ಅಂತ ಕೇಳ್ತೀವಿ. ಅದನ್ನೇನಂತ ಕರಿತೀವಿ ನಾವು, ಭಾರತದಲ್ಲಿ ಪುನರುಜ್ಜೀವನ ಅಂತ ಕರಿತೀವಿ. ನೋಡಿ, ಇವರ ಒಂದು ವೈಚಾರಿಕ ಪಿತ ಸಂವಾದ ಕೌಮುದಿ ಬೆಂಗಾಲಿ ಮತ್ತು ಸಮಾಚಾರ. ನೋಡಿ, ಹಾಗೆ ಮೀರತುಲ್ ಪರ್ಷಿಯಾ ಅಂತಕ್ಕಂಥದ್ದು, ಇದನ್ನೇ ನಾವು ಹೇಳೋದು ದ ಗಿಫ್ಟ್ ಆಫ್ ಮೊನೋಥಿಸ್ಟ್ ಅಂತ ಕರಿತೀವಿ. ಅಥವಾ ನಿಮಗೆ ಈ ಮೊನೋಥಿಸ್ಟ್ ಅಂದರೆ ಏಕೀಶ್ವರವಾದದ ಬಗ್ಗೆ ಹೇಳ್ತಕ್ಕಂಥದ್ದೇ ಈ ಮೀರತುಲ್ ಅಕ್ಬರ್ ಅಂತಕ್ಕಂಥ ಪರ್ಷಿಯನ್ ಅಂತಕ್ಕಂಥದ್ದು ನಿಮಗೆ ದೊರಕಿರಬೇಕು. ಸಮಾಚಾರ ದರ್ಶನ ಅಂದರೆ ಸಮಾಚಾರ ದರ್ಪಣ ಇರ್ಬೋದು, ಮೀರತುಲ್ ಅಕ್ಬರ್ ಇರ್ಬೋದು, ಸಂವಾದ ಕೌಮುದಿ ಇರ್ಬೋದು, ಇವರ ಪತ್ರಿಕೆಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟು ನಮಗೆ ಲಾಸ್ಟ್ ಪ್ರಶ್ನೆ ಈಗೊಂದು ಕೊಟ್ಟಿದ್ದಾರೆ. ಈ ಕೆಳಗಿನ ಮಹಿಳಾ ಕ್ರಾಂತಿಕಾರಿಗಳ ಪೈಕಿ ಯಾರು 15ನೇ ವರ್ಷದ ವಯಸ್ಸಿನಲ್ಲಿ ತನ್ನ ಸಹಚರರೊಂದಿಗೆ ಈ ಕೊಮಿಲಾದ ಜಿಲ್ಲಾ ಮ್ಯಾಜಿಸ್ಟ್ರೇಟರ್ ಸ್ಟೀವನ್ಸ್ ರವರನ್ನು ಗುಂಡಿಟ್ಟು ಕೊಂದರು? ಆಕೆ ಕ್ರಾಂತಿಕಾರಿ ಜುಗಂತ್ ಪಕ್ಷಕ್ಕೂ ಸಹ ಸೇರಿಕೊಂಡಿದ್ದರು. 1939ರಲ್ಲಿ ಈಕೆಯನ್ನು ಸರ್ಕಾರ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವಿನ ಕ್ಷಮಾದಾನ ಒಪ್ಪಂದದ ಪ್ರಕಾರ ಬಿಡುಗಡೆ ಮಾಡಲಾಯಿತು. ಇದಾದ ನಂತರ ಆಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದಳು. ನಂತರ ಆಕೆ ಕಮ್ಯುನಿಸ್ಟ್ ಪಕ್ಷದ ಚಳುವಳಿಯಲ್ಲೂ ಸಹ ಭಾಗವಹಿಸಿದ್ದಳು. ಆಕೆ ಈ ಒಂದು ಅರುಣ್ ಬಹಾನಿ ಶೀರ್ಷಿಕೆ ಒಂದು ಪುಸ್ತಕವನ್ನು ಸಹ ಬರೆದಿದ್ದಳು. ಇಲ್ಲಿ ಬೀನ್ ದಾಸ್ ಇದೆ, ಸುನೀತಾ ದಾಸ್ ಇದೆ, ಶಾಂತಿ ಘೋಷ್ ಇದೆ, ಹಾಗೆ ಪ್ರೀತಿಲಾಲ್ ವಡ್ಡೇದಾರ್ ಅಂತಕ್ಕಂಥದ್ದಿದೆ. ಹಾಗಾದರೆ ಆನ್ಸರ್ ಯಾವುದು ಅಂದರೆ ಶಾಂತಿ ಘೋಷ್. ಆನ್ಸರ್ ಯಾವುದು ಅಂದರೆ ಶಾಂತಿ ಘೋಷ್. ನೋಡಿ, ಇಲ್ಲಿ ಗೊತ್ತಿದೆ, ಇವಳಿಗೆ ಬಂಗಾಳದವಳು. ಇವರು 1916ರಿಂದ 1989 ಭಾರತೀಯ ರಾಷ್ಟ್ರೀಯವಾದದ ಅವರು ಸುನೀತಾ ಚೌಧರಿ ಅಂತ. ತನ್ನ 16ನೇ ವಯಸ್ಸಿನಲ್ಲಿ ಬ್ರಿಟಿಷ್ ಜಿಲ್ಲಾ ಮ್ಯಾಜಿಸ್ಟ್ರೇಟರನ್ನು ಇವಳು ಕೊಂದಲು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದರ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಸಿಗುತ್ತೆ. ಇವಳೇ ಈ ಒಂದು ಶಾಂತಿ ಘೋಷ್ ಅಂತ. ಶಾಂತಿ ಘೋಷ್, ಇದ್ರ ಬಗ್ಗೆ ಆನ್ಸರ್ ನಿಮಗೆ ಗೊತ್ತಿರಬೇಕು. ಕೆಲವೊಂದು ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಹುಡುಕಬೇಕು. ಇದನ್ನು ಅಲೈಸಿಸ್ ಮಾಡಿಟ್ಕೊಂಡ್ರೆ 2020, 24, 17. ಏಕೆಂದರೆ KS ಎಕ್ಸಾಮ್ ನಮಗೆ ಈಗಾಗಲೇ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ 2015, 2017, ಈಗ 2020 ಹಾಗೆ 2024 ಈ 4 ಪೇಪರ್ಗಳನ್ನು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನಾನು ಏನು ಮಾಡಿದ್ದೀನಿ, ಅನಾಲಿಸಿಸ್ ಮಾಡಿದ್ದೀನಿ.
ಇವನ್ನ ಕರೆಕ್ಟಾಗಿ ಓದಿದರೆ ಇದರ ರಾಂಗ್ ಆಪ್ಷನ್ಸಲ್ಲಿ ಅಥವಾ ಇದಕ್ಕೆ ರಿಲೆವೆಂಟಾಗಿ ಮತ್ತೆ ಏನಾಗುತ್ತೆ ಪ್ರಶ್ನೆಗಳು ನಿಮಗೆ ಸಿಗುತ್ತೆ. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಇತರರಿಗೆ ಹಂಚಿ ಅಂತ ಹೇಳ್ತಾ, ಮತ್ತು ನಿಮಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯ ಇರತಕ್ಕಂಥದ್ದು ಒನ್ ಆಫ್ ದ ಬೆಸ್ಟ್. ಪ್ರತಿಯೊಬ್ಬ ಕಾಂಪಿಟೇಟರ್ಸ್ ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ನೀವು ಸ್ಪರ್ಧಾತ್ಮಕವಾಗಿ ಓದಿ ಬರಿತೀನಿ ಅಂದರೆ ಅಲ್ಲಿ ನಿಮಗೆ ಬೇಕಾದಂತಹ ಒಂದು ಕೈಗನ್ನಡಿ ಯಾವುದು ಅಂದರೆ ಸ್ಪರ್ಧಾ ಇತಿಹಾಸ, ಚೇತನ ಸರಣಿ ತುಮಕೂರು, ಹಾಗೆ ಮಂಜುನಾಥ್ ಆರ್ ಅವ್ರದ್ದು. ಯಾಕೆ ಇದನ್ನು ರೆಫರ್ ಮಾಡಿ ಅಂತ ಹೇಳ್ತೀನಿ ಅಂದರೆ ಇಲ್ಲಿ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಮತ್ತು ಕರ್ನಾಟಕ, ಪ್ರಾಚೀನ ಇರ್ಬೋದು, ಮಧ್ಯಕಾಲೀನ ಇರ್ಬೋದು, ಆಧುನಿಕ ಇರ್ಬೋದು, ಕರ್ನಾಟಕ ಇರ್ಬೋದು, ಈ ವಿಷಯಗಳನ್ನು ವಸ್ತುನಿಷ್ಠವಾಗಿ ಕಾಂಪಿಟೇಟಿವ್ ಆಗಿ ಪ್ರಿಪೇರ್ ಮಾಡಿದ್ದಾರೆ. ಹಾಗೆ ಲಾಸ್ಟ್ ಎಕ್ಸಾಮಿನೇಷನ್ ಅಂದರೆ ಒಂದು SD ಇಂದ ಹಿಡಿದು ಬೀಟ್ ಫಾರೆಸ್ಟಿಂದ ಹಿಡಿದು ಲ್ಯಾಂಡ್ ಸರ್ವೆಯಿಂದ ಹಿಡಿದು ಗ್ರೂಪ್ ಸಿ ಇಂದ ಹಿಡಿದು KS ಮತ್ತು ಕೆಸೆಟ್ಟು ಮತ್ತು UGC ಪೇಪರ್ಗಳನ್ನು ಆಳವಾಗಿ ಅಧ್ಯಯನ ಮಾಡಿ, UPSC ಪೇಪರ್ಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಒಂದು ಬೆಸ್ಟ್ ಬುಕ್ಸನ್ನು ರೆಡಿ ಮಾಡಿದ್ದಾರೆ. ನೋಡಿ, ಈ ಬುಕ್ಸನ್ನು ಓದಿ ಖಂಡಿತ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದೇ ಬರುತ್ತೆ. ಬಹಳ ಬ್ಯೂಟಿಫುಲ್ಲಾಗಿ ಬಂದಿದೆ. ಈಗ 7ನೇ ಮುದ್ರಣ ಇದೇ ತಿಂಗಳಲ್ಲಿ ಬಂದಿದೆ, ಹೊಸ ಅಡಿಷನ್ನು. ನೀವು ಹೆಚ್ಚಿನ ಮಾಹಿತಿಗಾಗಿ 868606095018 ಇದಕ್ಕೆ ಸಂಪರ್ಕಿಸ್ಬೋದು. ಬಟ್ ಹಾಗಾದರೆ ಈ ಪುಸ್ತಕವನ್ನು ಒಂದು ಸಲ ಸ್ಟಡಿ ಮಾಡಿ ನೀವು. ಈ KS ಇಂದ ಹಿಡಿದು ಯಾವುದೇ ಎಕ್ಸಾಮಿನೇಷನ್ಗಳಿಗೂ ಸಹ ನೀವು ಇಂತಿಷ್ಟ ಹಿಸ್ಟ್ರಿ ಕ್ವಶನ್ಸ್ ಬಂದಿದೆ ಅಂದರೆ ನಿಮಗೆ ಜಸ್ಟಿಫೈ ಇರೋವಷ್ಟು ಮಾರ್ಕ್ಸ್ ಸಿಗೋದು ಯಾವ ಪುಸ್ತಕದಲ್ಲಿ? ಇದೊಂದೇ ಪುಸ್ತಕದಲ್ಲಿ ಆಲ್ ಸಿಲೆಬಸ್ ಕವರ್ ಆಗಿದೆ. ಇದನ್ನು ಚೆನ್ನಾಗಿ ಓದಿ ಪರ್ಚೇಸ್ ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ನೀವು 10 ಬುಕ್ಸ್ ತೊಗೊಂಡು ಬೇರೆ ಬೇರೆ ಓದೋದಕ್ಕಿಂತ ಇದೊಂದೇ ಬುಕ್ಸನ್ನು 10 ಸಾರಿ ಓದಿ ಒಳ್ಳೆಯ ಮಾಹಿತಿ ಸಿಗುತ್ತೆ. ಇದು ಶ್ರಮಪಟ್ಟಿರ್ತಕ್ಕಂಥವ್ರು ನಮ್ಮ ಸ್ನೇಹಿತರಾದಂಥ ಆರ್ ಮಂಜುನಾಥ್ ಅವರು. ಸ್ಪರ್ಧಾ ಇತಿಹಾಸ ಅಂತ ಪುಸ್ತಕದ ಹೆಸರು, ಸ್ಪರ್ಧಾ ಚೇತನ ಸರಣಿ. ಇದು ಪರಿಷ್ಕೃತ 7ನೇ ಆವೃತ್ತಿ, ಅಂದರೆ ಇದು 7ನೇ ಮುದ್ರಣ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಅವರಿಗೆ ಇನ್ನಷ್ಟು ಮಾಹಿತಿಗಳು ಈ ಪುಸ್ತಕದಲ್ಲಿ ಇನ್ನೂ ಚೆನ್ನಾಗಿ ಮೂಡಿ ಬರಲಿ ಅಂತ ಆಶಿಸುತ್ತಾ ನೀವೆಲ್ಲ ಈ ಪುಸ್ತಕವನ್ನು ತಗೊಳ್ತೀರಾ ಅನ್ನುವಂತಹ ಒಂದು ಆಶಾಭಾವನೆಯಿಂದ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ನಾನು ಸಹ ಈ ಪುಸ್ತಕದ ಓದುಗ ಅನ್ನೋದು ನಿಮಗೆ ಗೊತ್ತಿರಲಿ. ಹಾಗಾಗಿ ವಿಶೇಷವಾಗಿ ಈ ವಿಡಿಯೋವನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.